ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರುಗಳಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, ಬ್ರಹ್ಮಶ್ರೀ ತಟವರ್ತಿ ವೀರರಾಘವರ ದಂಪತಿಯವರಿಗೆ ವಂದಿಸುತ್ತ, PSS ಮಿಟ್ಟ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಇವತ್ತಿನ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರೆಯೋಣ ಅಂತ ಹೇಳ್ತಾ, ಈಗಾಗಲೇ ನಾವು ಗಮನಿಸಿದ ಹಾಗೆ ನಮ್ಮ ಈ ಜಗತ್ತಿನ ಮೇಲೆ, ಭೂಮಿಯ ಮೇಲೆ ಎಷ್ಟೋ ಜನ ಮಹಾತ್ಮರು ಬಂದು ಹೋಗಿದ್ದಾರೆ. ಆ ಮಹಾತ್ಮರು ಬಂದಾಗ ಎಷ್ಟೋ ವಿಷಯಗಳನ್ನ ಇಲ್ಲಿ ಹೇಳಿ ಹೋಗಿದ್ದಾರೆ. ಅವರು ಜೀವನದಲ್ಲಿ ಕಂಡುಕೊಂಡಂತಹ ಪರಮ ಸತ್ಯಗಳನ್ನ ನಮಗೆ ಹೇಳಿ, ನಮ್ಮನ್ನ ನಿರಂತರವಾಗಿ ಮಾಯೆಯಲ್ಲಿರುವ ನಮ್ಮನ್ನ ಎಚ್ಚರಿಸುವ ನಿರಂತರ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಮಹಾತ್ಮರೆಲ್ಲರೂ ಏನು ಹೇಳಿದ್ರು, ಏನನ್ನ ಗಮನಿಸಿದ್ರು, ನಮ್ಮನ್ನ ಹೇಗೆ ಎಚ್ಚರಿಸಿದ್ರು ಅನ್ನುವುದನ್ನು ನಾವು ಇವತ್ತು ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮಹಾಯೋಗಿಗಳು, ಎಷ್ಟೆಷ್ಟೋ ಜನ ಯೋಗಿಗಳು ಬಂದು ಹೋಗಿದ್ದಾರೆ. ಎಲ್ಲ ಯೋಗಿಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಭೋಗವನ್ನ ಅನುಭವಿಸಿ ಹೋಗಿಲ್ಲ, ಬದಲಾಗಿ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಉತ್ತಮ ಸಾಧನೆಗಳನ್ನ ಮಾಡಿ ಸತ್ಯವನ್ನ ತಿಳಿದುಕೊಂಡ್ರು. ಮಾನವನ ಇಷ್ಟೆಲ್ಲ ದುಃಖಕ್ಕೆ ಏನು ಕಾರಣ ಅನ್ನುವುದನ್ನ ತಿಳಿದುಕೊಂಡ್ರು. ದುಃಖದಿಂದ ಹೊರಗೆ ಬರುವ ದುಃಖ ನಿವಾರಣೆಯ ಮಾರ್ಗವನ್ನ ಕಂಡುಕೊಂಡ್ರು. ಅದನ್ನ ಎಲ್ಲರಿಗೂ ಏನ್ ಮಾಡಿದ್ರು? ಬೋಧನೆಯನ್ನ ಮಾಡಿದ್ರು. ಅವರ ಬೋಧನೆಯೊಂದರ ಸಾರವನ್ನ ಗ್ರಹಿಸಿ ಆಚರಿಸಿದರೆ ಯಾರಿಗೇ ಆಗಲಿ ಆ ದುಃಖದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಅನೇಕ ಸಮಸ್ಯೆಯಿಂದ ಮನುಷ್ಯ ಇವತ್ತು ದುಃಖದಲ್ಲಿ ಬಳಲುತ್ತಾ ಇದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅಜ್ಞಾನ ಕಾರಣ. ಆ ಅಜ್ಞಾನವಾದರೂ ಈ ದುಃಖಕ್ಕೆ ಹೇಗೆ ಕಾರಣವಾಗ್ತದೆ ಅಂತಂದ್ರೆ, ಅಜ್ಞಾನದಿಂದ ಮನುಷ್ಯ ಮಾಯೆಯಲ್ಲಿ ಜೀವಿಸ್ತಾನೆ. ಅಜ್ಞಾನದಿಂದಾಗಿ ಮನುಷ್ಯ ಮಾಯೆಯಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾವುದು ಮಾಯೆ? ಯಾವುದು ಶಾಶ್ವತವಲ್ಲವೋ, ಯಾವುದು ಅಸತ್ಯವಾದದ್ದು, ಯಾವುದು ಸತ್ಯ ಅಲ್ಲವೋ, ಯಾವುದು ಎಲ್ಲವೂ ಒಂದು ದಿನ ನಾಶವಾಗಿ ಹೋಗ್ತದೋ ಅದನ್ನ ನನ್ನದು, ಇದೇ ಸರ್ವಸ್ವ, ಇದೇ ಶಾಶ್ವತವಾದದ್ದು ಅಂತ ಭ್ರಮಿಸಿ ಅದಕ್ಕಾಗಿ ಅವುಗಳಿಗಾಗಿ ತನ್ನ ಇಡೀ ಜೀವನವನ್ನ ಕಳೆಯುವುದು ಏನಾಗ್ತದೆ? ವ್ಯರ್ಥವಾಗ್ತದೆ. ಇವತ್ತು ಎಷ್ಟೊಂದು ಜನ ಬಳಲ್ತಾ ಇದ್ದಾರೆ. ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳಿಂದ ಇಡೀ ಜೀವನ ಪರ್ಯಂತ ಆರೋಗ್ಯ ಸಮಸ್ಯೆಯಿಂದ ಬಳಲುವವರಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕಾಗಿ ಪಡಬಾರದ ಕಷ್ಟಪಡುವವರಿದ್ದಾರೆ. ಆರೋಗ್ಯ ಸಮಸ್ಯೆ ದೊಡ್ಡ ಸಮಸ್ಯೆ ಇವತ್ತು ಅಲ್ವಾ? ಹಾಗೆ ಅದು ಅನಾರೋಗ್ಯ ಅನ್ನುವುದು ಒಂದು ದುಃಖ. ಕೆಲವರು ಆರ್ಥಿಕ ಸಮಸ್ಯೆಗಳು, ಹೊರಗೆ ಬರಲಿಕ್ಕೆ ಆಗದಂತಹ ಸ್ಥಿತಿಯಲ್ಲಿದ್ದಾರೆ. ಕೆಲವರು ಕುಟುಂಬ ಸಮಸ್ಯೆಗಳು, ಕೆಲವರು ಮಕ್ಕಳು, ಗಂಡ ಹೆಂಡತಿ, ಸಂಸಾರ, ಅಕ್ಕಪಕ್ಕದವರು, ಹೀಗೆ ಕೆಲವರಿಗೆ ಪಾಪ ರಿಟೈರ್ಮೆಂಟ್ ಆಯ್ತು, ಅಲ್ಲಿವರೆಗೇನೋ ಚೆನ್ನಾಗಿತ್ತು, ಈಗ ವೃದ್ಧಾಪ್ಯ, ಮುಪ್ಪು. ಅಯ್ಯೋ ದೇವ್ರೆ, ಇನ್ನೇನಪ್ಪ ಜೀವನ, ಇಷ್ಟೆಲ್ಲ ಮಾಡಿದೆ, ಸಂಪಾದನೆ ಮಾಡಿದೆ, ಲಾಸ್ಟಿಗೆ ಏನೋ ಬಯಸಿದ್ದನ್ನ ತಿನ್ನೋಂಗಿಲ್ಲ, ಬೇಕಾಗಿದ್ದನ್ನ ಉಣ್ಣೋಂಗಿಲ್ಲ, ಮನೆಯಲ್ಲಿ ಎಲ್ಲ ಬೇಕಾದಷ್ಟಿದೆ, ಆದ್ರೆ ಯಾವುದನ್ನು ಏನ್ ಮಾಡೋ ಹಾಗಿಲ್ಲ, ತೃಪ್ತಿಯಿಂದ ಬಯಸಿ ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಎಲ್ಲ ಇದ್ರೂ ಇಲ್ಲದವರಿಗೆ ಒಂದು ದುಃಖ, ಆದ್ರೆ ಇದ್ದವನಿಗೆ ಒಂದು ದುಃಖ. ಹೀಗೆ ಇಡೀ ಜಗತ್ತು ದುಃಖದಿಂದ ಕೂಡಿದೆ. ಅದ್ರಗಿಂತ ಜೊತೆಗೆ ವಯಸ್ಸಾಗ್ತಾ ಇದೆ, ಇಷ್ಟೆಲ್ಲಾ ಬಿಟ್ಟು ನಾನು ಹಾಗೆ ಸತ್ತೋಗ್ಬಿಡ್ಬೇಕಲ್ವಾ ಅಂತ ಹೇಳಿ ದುಃಖ, ನೋವು, ವಯಸ್ಸಾಗಿದೆ ಅಂತ ಹೇಳಿ, ಹೀಗೆ ಪ್ರತಿ ಮಾನವನಿಗೂ ಕೂಡ ಎಷ್ಟೋ ರೀತಿಯ ಸಮಸ್ಯೆಗಳಿದ್ದಾವೆ. ಯಾರೇ ಆದ್ರೂ ಈ ಸಮಸ್ಯೆಗಳಿದ್ದರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳು ಅತಿ ಆದಾಗ ಮನುಷ್ಯ ತನ್ನಿಂದ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದಾಗ ಕೆಲವರು ಆತ್ಮಹತ್ಯೆಯಂತಹ ಕೃತ್ಯಗಳಿಗೂ ಕೂಡ ಏನ್ ಮಾಡ್ತಾರೆ? ಮುಂದಾಗ್ತಾರೆ. ಹೀಗೆ ಎಷ್ಟೋ ಸಮಸ್ಯೆಗಳಿಂದ ಕಂಗಾಲಾಗ್ತಾ ಇರುವ ಮಾನವನನ್ನ
ಈ ಸಮಸ್ಯೆಯಿಂದ ಹೊರಗೆ ತರಲಿಕ್ಕಾಗಿ ಎಷ್ಟೋ ಮಹಾತ್ಮರು ಇಡೀ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಮಾನವರು ಹೀಗೆ ಜೀವಿಸಿದರೆ ಈ ಸರ್ವ ಸಮಸ್ಯೆಗಳಿಂದ ಹೊರಗೆ ಬಂದು ಉತ್ತಮವಾದ ಆನಂದದ ಸಂತೋಷದ ಜೀವನವನ್ನ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಎಷ್ಟೋ ಜನ ಮಹಾತ್ಮರು ಬಂದು ನಮಗೆ ತಿಳಿಸಿ ಹೋಗಿದ್ದಾರೆ. ಹಾಗೆ ಅವರು ಅನುಭವಪೂರ್ವಕವಾಗಿ ಹೊಂದಿದ ಜ್ಞಾನವನ್ನೆಲ್ಲ ನಮ್ಮಂಥವರಿಗೆ ಬೋಧಿಸಿದ್ದಾರೆ. ಆದರೆ ನಾವು ಮೂರ್ಖತನದಿಂದ ಅವರ ಬೋಧನೆಗಳನ್ನ ಬಿಟ್ಟು ಅವರ ಪಾದಗಳನ್ನ ಹಿಡಿದುಕೊಂಡು ಕೂತಿದ್ದೇವೆ. ಅವರ ಪಾದಗಳನ್ನ ಹಿಡ್ಕೊಂಡು ಕೂತ್ರೆ, ಸಾಯಿ ಬಾಬಾನ ಹಿಡ್ಕೊಂಡು ಕೂತ್ರೆ ನಾವು ಯಾವತ್ತೂ ಸಾಯಿ ಬಾಬಾನ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಾಯಿ ಬಾಬಾ ಏನು ಬೋಧನೆಗಳನ್ನ ಹೇಳಿದ್ದಾರೋ ಆ ಬೋಧನೆಗಳನ್ನ ನಾವು ಏನ್ ಮಾಡಬೇಕು, ಅಳವಡಿಸಿಕೊಳ್ಳಬೇಕು. ಅವರು ಹೇಗೆ ಸಾಧನೆ ಮಾಡಿದ್ದಾರೋ ಹಾಗೆ ನಾವು ಅವರಂತೆ ಸಾಧನೆ ಮಾಡಿದರೆ ನಾವು ಕೂಡ ಅವರಂತೆ ಶಾಶ್ವತವಾಗಿ ಈ ದುಃಖದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಕೊನೆಗೆ ನಾವು ಮುಂದೊಂದು ದಿವಸ ಅವರಂತೆ ಪರಮಾತ್ಮರಾಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದ್ರೆ ಇದು ಈ ಜನ್ಮ ತಪ್ಪಿದ್ರೆ ಮತ್ತೆ ಮುಂದಿನ ಜನ್ಮ, ಆ ಜನ್ಮ ತಪ್ಪಿದ್ರೆ ಅದಕ್ಕೂ ಒಂದು ಮುಂದಿನ ಜನ್ಮ, ಹೀಗೆ ಈ ಸಂಸಾರದ ಭವಬಂಧನ ಅನ್ನುವುದು ಪ್ರತಿ ಜನ್ಮದಲ್ಲೂ ನಮ್ಮನ್ನ ಈ ಬಾಧೆಗಳಿಂದ ಬೇಯಿಸ್ತಲೇ ಇರ್ತದೆ. ಈ ಜನ್ಮದಲ್ಲಿ ಒಂದು ಸಂಸಾರ, ಮುಂದೊಂದು ಜನ್ಮ ಬಂತು, ಅದರಲ್ಲಿ ಇನ್ನೊಂದು ಸಂಸಾರ, ಅದರಲ್ಲಿ ಯಾರೋ ತಂದೆ ತಾಯಿ, ಅದರಲ್ಲಿ ಯಾರೋ ಗಂಡ ಹೆಂಡತಿ ಮಕ್ಕಳು, ಅದು ಮುಗೀತು. ಮತ್ತೆ ಇನ್ನೊಂದು ಯಾವುದೋ ಜನ್ಮ, ಅದರಲ್ಲೂ ಮತ್ತೆ ಅದೇ ಇನ್ನೊಂದು ಯಾವುದೋ ಹೆಂಡತಿ, ಇನ್ನೊಂದು ಯಾವುದೋ ತಂದೆ ತಾಯಿ, ಇನ್ನೊಂದು ಯಾವುದೋ ಗಂಡ, ಇನ್ಯಾರೋ ಮಕ್ಕಳು. ಅವರು ಯಾರಾಗಿರ್ತಾರೆ? ತಂದೆಯ ತಾಯಿ ಯಾರಾಗಿರ್ತಾರೆ? ಹೆಂಡತಿ ಮಕ್ಕಳು ಯಾರಾಗಿರ್ತಾರೆ? ಈ ಜನ್ಮದಲ್ಲಿ ನೀನು ಏನೆಲ್ಲ ಉಳಿಸಿಕೊಂಡಿದ್ದೀಯೋ ಋಣಗಳನ್ನ, ಯಾರಿಗೋ ಸಾಲ ಕೊಟ್ಟಿದ್ದೀಯಾ, ಆ ಸಾಲ ವಾಪಸ್ ಕೊಟ್ಟಿಲ್ಲ. ಯಾರಿಗೋ ಅಲ್ಲ, ಯಾರಿಂದಲೋ ಸಾಲ ತಗೊಂಡಿದ್ದೀಯಾ, ಆ ಸಾಲ ತೀರ್ಸಿಲ್ಲ ವಾಪಸ್. ಅವನೇ ಮುಂದಿನ ಜನ್ಮದಲ್ಲಿ ನಿನಗೆ ಮಗನಾಗಿ ಬರ್ತಾನೆ. ಯಾರಿಗೋ ಮೋಸ ಮಾಡಿದ್ದೀಯಾ, ಅವನೇ ಮುಂದಿನ ಜನ್ಮದಲ್ಲಿ ನಿನಗೆ ಮಗಳಾಗಿ ಬರ್ತಾಳೆ. ಯಾರಿಗೋ ಬಹಳ ಹಿಂಸೆ ಮಾಡಿದ್ದೀಯಾ, ಅವಳೇ ಮುಂದಿನ ಜನ್ಮದಲ್ಲಿ ನಿನಗೆ ಗಂಡನೋ ಹೆಂಡತಿಯೋ ಆಗಿ ಬರ್ತಾಳೆ. ಹೀಗೆ ನಿನ್ನ ಕರ್ಮಗಳೇ ನಿನ್ನ ಮುಂದಿನ ಜನ್ಮಗಳಲ್ಲಿ ನಿನ್ನ ಗಂಡನ ರೂಪದಲ್ಲೋ, ಹೆಂಡತಿಯ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಸಂಬಂಧಿಗಳ ರೂಪದಲ್ಲೋ, ಸ್ನೇಹಿತರ ರೂಪದಲ್ಲೋ, ಶತ್ರುಗಳ ರೂಪದಲ್ಲೋ ನಿನ್ನ ಕರ್ಮಗಳೇ ಆ ರೀತಿ ರೂಪವನ್ನ ತಾಳಿ ಬರ್ತದೆ. ಹಾಗಾಗಿ ನಿಜವಾದ ಬುದ್ಧಿವಂತರು ಇನ್ನೊಂದು ಈ ಇನ್ನೊಂದು ಜನ್ಮಗಳಿಗೆ ಈ ಸಂಸಾರವನ್ನ ತಳ್ಳಿಕೊಂಡು ಹೋಗುವುದಿಲ್ಲ. ಏನ್ ಮಾಡ್ತಾರೆ? ಏನಾದ್ರೂ ಮಾಡಿ ಸರಿ ಇದೇ ಜನ್ಮವನ್ನ ಕೊನೆಯ ಜನ್ಮವನ್ನಾಗಿ ಮಾಡ್ಕೊಳ್ಬೇಕು ಅಂತ ಯಾರು ನಿಲ್ತಾನೆ ಅವನೇ ಬುದ್ಧಿವಂತ. ಇಲ್ಲಾಂದ್ರೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ಲಿಕ್ಕೆ ಹೋದ್ರೆ, ಅಯ್ಯೋ ನಮ್ಗೆ ಅದಾಗಲ್ಲ ಇದಾಗಲ್ಲ ಅನ್ಕೊಂಡು ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತಾನೆ ಮನುಷ್ಯ? ಪುನಃ ಈ ಸಂಸಾರದಲ್ಲಿ ಮತ್ತೆ 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 ಸಿಕ್ಕಿ ಹಾಕಿಕೊಳ್ತಾ ಇರ್ತಾನೆ. ಈ ಬಂಧನಗಳು ಅನ್ನೋದು ಯಾವತ್ತೂ ಅವನನ್ನ ಈ ಸಂಸಾರದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸಂಸಾರದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಸಂಸಾರ ಸಾಗರವನ್ನ ಜ್ಞಾನವೆಂಬುವ ದೋಣಿಯಿಂದ ನಾವು ದಾಟಬೇಕೇ ಹೊರತು ಈಜಿ ನಾನು ಏನೋ ಆ ಸಂಸಾರ ಸಾಗರವನ್ನ ದಾಟ್ತೀನಿ ಅಂದ್ರೆ ಅವನಷ್ಟು ಮೂರ್ಖ ಯಾರು ಇಲ್ಲ. ಸಮುದ್ರವನ್ನ ಈಜಲಿಕ್ಕೆ ಸಾಧ್ಯ ಇದೆಯಾ? ಈಜಿ ದಡ ಸೇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈಜಬಾರ್ದು. ಸಂಸಾರದಲ್ಲಿ ಈಜುತ್ತಾ ಇದ್ರೆ ಇದೊಂದು ಜನ್ಮ, ಇನ್ನೊಂದು ಜನ್ಮ, ಮತ್ತೊಂದು ಜನ್ಮ. ಈಜೋದು ಅಂದ್ರೆ ಏನು? ಸಂಸಾರದಲ್ಲೇ ವಾಸ ಮಾಡೋದು. ಸಂಸಾರ ಸಾಗರದಲ್ಲಿ ಈಜುವುದು ಅಂದ್ರೆ ಸಂಸಾರದಲ್ಲೇ ಮುಳುಗಿ ಹೋಗೋದು. ಅದೇ ಶಾಶ್ವತ, ಅದೇ ಸರ್ವಸ್ವ, ಅದಕ್ಕಾಗಿಯೇ ನಾನು ಬಂದಿದ್ದೇನೆ ಅನ್ನುವ ಮಾಯೆಯಲ್ಲಿ ಮುಳುಗಿ ಹೋಗುವುದೇ ಸಂಸಾರ ಸಾಗರದಲ್ಲಿ ಏನದು ಈಜುವುದು ಅಂತ ಅರ್ಥ. ಪ್ರತಿಯೊಬ್ಬರೂ ಕೂಡ ಆ ಮಾಯೆಯಲ್ಲಿ ಈಜುತ್ತಾನೇ ಇದ್ದಾರೆ. ಆದರೆ ಈಜು ಯಾರಾದರೂ ದಡ ಸೇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಮತ್ತೆ ದೋಣಿಯನ್ನ ಆಶ್ರಯಿಸಬೇಕು, ಹಡಗು ಅಂತ ನಾವೇನು ಹೇಳ್ತೇವೆ. ಹಡಗನ್ನ ಆಶ್ರಯಿಸಿದ್ರೆ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಇದೆಯೇ ಹೊರತು ಈಜಿದರೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ ಹಡಗನ್ನ ಆಶ್ರಯಿಸಬೇಕು? ಜ್ಞಾನ ಜ್ಞಾನ ಎನ್ನುವ ಹಡಗನ್ನ ಆಶ್ರಯಿಸಬೇಕು. ಆಗ ಅವನು ಬಹಳ ಸುಲಭವಾಗಿ ಸಲೀಸಾಗಿ ಏನಾಗ್ತದೆ,
ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಈ ಸಂಸಾರದ ಅನ್ನುವ ಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಯಾರು ಹೇಳಿದ್ರು? ಮಹಾತ್ಮರು ಹೇಳಿದರು. ನೀನು ಈ ಪ್ರಪಂಚವನ್ನ ಬಿಟ್ಟು ಹೋಗುವಾಗ ಹಣ ನಿನಗೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಈ ಧನ ಭಗವಂತನ ಬಳಿಗೆ ನಿನ್ನನ್ನ ಯಾವತ್ತೂ ಸೇರಿಸುವುದಿಲ್ಲ. ಸಂಪತ್ತು, ಧನ ಭಗವಂತನನ್ನ ಹೊಂದುವ ಮಾರ್ಗಕ್ಕೆ ವಿರೋಧಗಳಿದ್ದ ಹಾಗೆ, ನಿನ್ನನ್ನ ಅಡ್ಡಿ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಅಂತ ನಿನ್ನ ಇಡೀ ಜೀವನವನ್ನ ಸವಿಸಬೇಡ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಹಾತ್ಮರು ಧನವನ್ನ ಕುರಿತು ಎಷ್ಟೋ ಹೇಳ್ತಾ ಇದ್ದಾರೆ. ಒಂದು ಸಾರಿ ಆಲೋಚಿಸ್ಬೇಕು ನಾವು. ಹಾ, ಏನು ಹೇಳ್ತಾ ಇದ್ದಾರೆ? ಹಣ ಉಪಯೋಗಕ್ಕೆ ಬಾರದು, ಅದಕ್ಕಾಗಿ ಅದು ನಿನ್ನನ್ನ ಭಗವಂತನಿಂದ ದೂರ ಮಾಡ್ತಾ ಇದೆ. ಹಾಗಾಗಿ ಅದಕ್ಕಾಗಿಯೇ ಜೀವನವನ್ನ ಕಳೆದು ಹೋಗಬೇಡ. ಅದರಲ್ಲೇ ನಿನ್ನ ಜೀವನವನ್ನ ಸವಿಸಿ ಬಿಡಬೇಡ. ಈಗ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದ್ರೆ ದುಃಖವನ್ನ ತೊಲಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೋ ನಮ್ಮ ದುಃಖ, ಸರ್ವ ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಮಹಾತ್ಮರನ್ನ ಯಾರನ್ನೇ ಆಗಲಿ ಗಮನಿಸಿದ್ರೆ ಈ ಮಾರ್ಗದಲ್ಲಿ ಬಂದ ನಂತರ ಹಣವನ್ನ ಬಿಟ್ಟು ಬಿಡ್ತಾರೆ. ಹಣ ಸಂಪಾದನೆಗಾಗಿ ಅಂತ ತಮ್ಮ ಸಮಯವನ್ನ ಇಡುವುದಿಲ್ಲ. ಅಂದರೆ ಸಂಪಾದನೆಯ ಮೇಲೆ ದೃಷ್ಟಿ ಇಡುವುದಿಲ್ಲ. ಅವರಿಗೆ ಗೊತ್ತಿದೆ, ಏನ್ ಮಾಡ್ತಾರೆ? ಸಂಪಾದನೆ ನನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ತಕ್ಷಣವೇ ಬಿಟ್ಟು ಏನ್ ಮಾಡ್ತಾರೆ? ಜ್ಞಾನ ಸಂಪಾದನೆಯಲ್ಲಿ ತೊಡಗಿಕೊಳ್ತಾರೆ. ಪತ್ರಿಜಿಯವರು ಅದನ್ನೇ ಮಾಡಿದ್ರು. ಯಾವಾಗ ಅವರಿಗೆ ಗೊತ್ತಾಯ್ತು ನಾನು ದೇಹ ಅಲ್ಲ ಆತ್ಮ, ನನಗೆ ಬೇಕಾಗಿರೋದು, ಆತ್ಮಕ್ಕೆ ಬೇಕಾಗಿರೋದು ಜ್ಞಾನದ ಸಂಪಾದನೆ, ಹಣದ ಸಂಪಾದನೆ ಅಲ್ಲ ಅಂತ ಗೊತ್ತಾಯ್ತು, ಆಗ್ಲೇ ಏನ್ ಮಾಡಿದ್ರು? ಕಂಪನಿಗೆ ರಿಸೈನ್ ಮಾಡಿದ್ರು. ರಾಜೀನಾಮೆ ಕೊಟ್ಟು ಪುಸ್ತಕಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ರು. ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಂತರ ಆ ಧ್ಯಾನವನ್ನ, ಜ್ಞಾನವನ್ನ ಎಲ್ಲರಿಗೂ ಹಂಚಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾವು ಎಷ್ಟೋ ಜನರು ಇವತ್ತು ಬದುಕು ಅಷ್ಟೆಲ್ಲ ನಡೀತಾ ಇದೆ ಅಲ್ವಾ? ಬೆಳಿಗ್ಗೆ ಎದ್ದು 8 ಗಂಟೆಗೋ 9 ಗಂಟೆಗೋ ಯಾರೋ ಒಂದು ಶಾಪ್ ಅನ್ನು, ಅಂಗಡಿಯನ್ನು ರನ್ ಮಾಡ್ತಾರೆ ಅಂತ ತಿಳ್ಕೊ. ಬೆಳಿಗ್ಗೆ 8 ಗಂಟೆಗೆ ಹೋಗಿ ಆ ಅಂಗಡಿ ಓಪನ್ ಮಾಡಬೇಕು, 9 ಗಂಟೆಗೋ ಏನೋ. ಅದಕ್ಕ ಬೆಳಿಗ್ಗೆ 5 ಗಂಟೆಯಿಂದಲೇ ಅವನು ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು. 5ರಿಂದ 6 ಗಂಟೆಯಿಂದ ಎಲ್ಲ ಮಾಡ್ಕೊಂಡು ಹೋಗಿ ಕೊನೆಗೆ ಸಂಜೆವರೆಗೂ ಇದ್ದು ರಾತ್ರಿ 9 ಗಂಟೆಗೋ 10 ಗಂಟೆಗೋ ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ವಾಪಸ್ ಬರ್ತಾನೆ. ಈಗಾಗಲೇ ಸುಸ್ತಾಗಿರ್ತದೆ. ಬಂದ ತಕ್ಷಣ ಊಟ ಮಾಡಿ ಮಲಗಿ ಬಿಡ್ತಾನೆ. ಮತ್ತೆ ಬೆಳಿಗ್ಗೆ ಎದ್ದು ಓಡ್ತಾನೆ. ಅಂದ್ರೆ ತನ್ನ ಇಡೀ ದಿನವನ್ನ, ಇಡೀ ಜೀವನವನ್ನ ಯಾವುದಕ್ಕಾಗಿ ಮೀಸಲಿಡ್ತಾ ಇದ್ದಾನೆ? ಹಣ ಸಂಪಾದನೆಗಾಗಿ, ತನ್ನ ಹೊಟ್ಟೆಪಾಡನ್ನ ನೋಡಿಕೊಳ್ಳುವುದಕ್ಕಾಗಿ ಇಡ್ತಾ ಇದ್ದಾನೆ ಹೊರತು ನನ್ನೊಳಗಿರುವ ಆತ್ಮದ ಉನ್ನತಿಗಾಗಿ ಏನ್ ಮಾಡ್ತಾ ಇಲ್ಲ? ಸಮಯವನ್ನ ಮೀಸಲಿಡ್ತಾ ಇಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಎಷ್ಟು ಜನ ನಾವು ನಮ್ಮ ಜೀವನವನ್ನ ವ್ಯರ್ಥವಾಗಿ ಎಷ್ಟು ವರ್ಷಗಳನ್ನ ನಾವು ಕಳೆದಿದ್ದೇವೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಂದ್ರೆ ನಾನು ಆತ್ಮ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ತಾತ್ಕಾಲಿಕ ಅಲ್ಪ ಲಾಭಗಳಿಗಾಗಿ, ಸುಖಗಳಿಗಾಗಿ ನಾವು ನಮ್ಮ ಜೀವನವನ್ನ ವ್ಯರ್ಥ ಕೆಲಸಗಳಲ್ಲಿ ಸಮಯವನ್ನ ಹಾಳು ಮಾಡಿದ್ದೇವೆ. ಪತ್ರಿಜಿ ಗುರುಗಳು ಯಾವಾಗಲೂ ಧ್ಯಾನ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಧ್ಯಾನ ಪ್ರಚಾರ ಮಾಡುವಾಗ ಅವಾಗೆಲ್ಲ ಈ ಆಂಧ್ರ ತೆಲಂಗಾಣ ಅನ್ನುವ 2 ರಾಜ್ಯ ಇರಲಿಲ್ಲ. ಇಡೀ 2 ರಾಜ್ಯ ಸೇರಿ ಆಂಧ್ರ ಪ್ರದೇಶ ಇತ್ತು. ಕರ್ನೂಲಿಂದ ವಿಜಯವಾಡ ಹೋಗುವಾಗ ವಿಜಯವಾಡದಿಂದ ವಿಶಾಖಪಟ್ಟಣಂ ಓಡಾಡುವಾಗ ಮಧ್ಯೆ ಭೀಮಾವರಂನಲ್ಲಿ ಹಾದು ಹೋಗ್ತಾ ಇದ್ರಂತೆ. ಭೀಮಾವರಂನಲ್ಲಿ ಹಾದು ಹೋಗುವಾಗಲೆಲ್ಲ ಅವರಿಗೆ ಅನಿಸ್ತಾ ಇತ್ತಂತೆ, ಇಲ್ಲೆಲ್ಲೋ ಒಂದು ವಜ್ರ ಸಿಗ್ತದೆ, ಅದು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಅಂತ ಹುಡುಕ್ತಾ ಇದ್ರಂತೆ. ಆಗ ರಾಘವರಾವ್ ಗುರುಗಳು ಅವರಿಗೆ ಸಿಕ್ಕಾಗ ಅವರಿಗೆ ಮೊದಲು ಗುರುಗಳು ಹೇಳಿದ ಮಾತೇನೆಂದ್ರೆ, ನೀನು ದೇಹ ಅಲ್ಲ ಆತ್ಮ. ಏನೋ, ನೀನು ದೇಹ ಅಲ್ಲ ಆತ್ಮ. ಅಷ್ಟಕ್ಕೂ ಆ ಸಮಯದಲ್ಲಿ ರಾಘವರಾವ್ ಗುರುಗಳು ಹೇಗಿದ್ರು? ಭೀಮಾವರಂನಲ್ಲಿ ತಟವರ್ತಿ ಅನ್ನುವ ಒಂದು ಏರಿಯಾನೇ ಇದೆ.
ಆ ಏರಿಯಾದಲ್ಲಿರುವ ಎಲ್ಲಾ ಪ್ರಾಪರ್ಟಿ ಅವರಿಗೆ ಸಂಬಂಧಪಟ್ಟಿದ್ದು. 23 ವರ್ಷಗಳ ಹಿಂದೆ ಅವರ ಆಸ್ತಿ ಸುಮಾರು 500 ರಿಂದ 600 ಕೋಟಿ. ಯಾವಾಗ? 23 ವರ್ಷದ ಹಿಂದೆ ಅವರ ಆಸ್ತಿ ಎಷ್ಟು? ಒಟ್ಟು ಮೌಲ್ಯ 600 ಕೋಟಿ. ಅಷ್ಟೇ ಅಲ್ಲ, ರಾಜಲಕ್ಷ್ಮಿ ಅಮ್ಮನವರು MLA ಕ್ಯಾಂಡಿಡೇಟ್ ಭೀಮಾವರಂನಲ್ಲಿ. ಅಂದ್ರೆ ಅಂತಹ ಶ್ರೀಮಂತಿಕೆಯಲ್ಲಿ, ಆಗರ್ಭ ಶ್ರೀಮಂತಿಕೆಯಲ್ಲಿ ಬೆಳೀತಾ ಇದ್ದಂಥವ್ರು. ಆಗ ಪತ್ರಿಜಿ ಗುರುಗಳು ಸಿಕ್ಕಾಗ ಪತ್ರಿಜಿ ಗುರುಗಳು ಹೇಳಿದ್ರಂತೆ, ಯಾಕೆಂದ್ರೆ ಪತ್ರಿಜಿ ಗುರುಗಳನ್ನ ಕ್ಯಾನ್ವಾಸಿಗೆ ಕರ್ಕೊಂಡು ಹೋಗಿದ್ರಂತೆ. ರಾಜಲಕ್ಷ್ಮಿ ಅಮ್ಮನವ್ರು MLA ನಿಂತಿದ್ರು, ಅದಕ್ಕೆ ಕ್ಯಾನ್ವಾಸಿಗೆ ಕರ್ಕೊಂಡು ಹೋಗಿದ್ರಂತೆ. ಆಮೇಲೆ ರಿಯಲೈಸ್ ಆಯ್ತಂತೆ, ಎಂತಹ ಮೂರ್ಖ ನಾನು, ಎಂತಹ ಸದ್ಗುರುಗಳನ್ನ ನಾನು, ಅವರಿಂದ ಏನನ್ನ ಪಡಿಬೇಕು, ಏನನ್ನ ಬಯಸ್ಬೇಕು, ಅವರನ್ನ ನಾನು ಹೇಗೆ ಬಳಸ್ಕೊಳ್ಬೇಕು, ಅದನ್ನ ತಗೊಂಡೋಗಿ ನಾನು ರಾಜಕೀಯಕ್ಕೆ ಕ್ಯಾನ್ವಾಸ್ ಮಾಡಕ್ ಕರ್ಕೊಂಡು ಹೋಗಿದ್ದೀನಲ್ವಾ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಯಾಕೆಂದ್ರೆ ಅಲ್ಲಿವರೆಗೂ ದೇಹ ಭಾವದಲ್ಲಿದ್ರು. ಆಗ ಹೇಳಿದ್ರಂತೆ, ನೀನು ದೇಹವಲ್ಲವಯ್ಯ, ಆತ್ಮ. ಯಾಕಾಗಿ ಈ ದೇಹಕ್ಕಾಗಿ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀಯಾ? ಮುಂದೊಂದು ದಿನ ಇದನ್ನೆಲ್ಲ ನೀನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡು ಅಂತ ಹೇಳಿದ್ರು. ಹೌದಲ್ವಾ, ಏನ್ ಹೀಗೆ ಹೇಳಿದ್ರಲ್ವಾ ಇವರು ಅಂತ ಹೇಳಿ, ಇದು ನಿಜವಾಗ್ಲೂ ಸತ್ಯವಾ ಅಂತ ಹೇಳಿ ಓದ್ಲಿಕ್ಕೆ ಶುರು ಮಾಡಿದ್ರು. ತಿಳ್ಕೊಂಡ್ರು. ಪತ್ರಿಜಿ ಗುರುಗಳ ಎಷ್ಟೋ ಪುಸ್ತಕಗಳನ್ನ ಓದಿದ್ರು. ಆಗ ಅವರಿಗೆ ಹೌದು, ಪತ್ರಿಜಿ ಗುರುಗಳು ಹೇಳಿದ್ದು ಸತ್ಯ. ಯಾವುದೋ, ನಾನು ದೇಹ ಅಲ್ಲ, ಆತ್ಮ. ನಾನು ದೇಹ ಅಂತ ತಿಳಿದು ನನ್ನ ಮನೆಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಸಂಸಾರಕ್ಕಾಗಿ ನಾನು ನನ್ನ ಇಡೀ ಜೀವನವನ್ನು ಕಳೆದೆ. ಎಷ್ಟು ವರ್ಷ? ಸುಮಾರು 53 ವರ್ಷಗಳ ಕಾಲ ಇಡೀ ನನ್ನ ಜೀವನವನ್ನ ಕೇವಲ ನನ್ನ ದೇಹದ ಸುಖಕ್ಕಾಗಿ ನನ್ನ ಸಮಯವನ್ನ ಮೀಸಲಿಟ್ಟೆ. ನನ್ನ ಆತ್ಮದ ಉನ್ನತಿಗಾಗಿ ಒಂದು ಸ್ವಲ್ಪವೂ ಬಳಸಿಕೊಳ್ಳಲಿಲ್ಲ. ಅದಕ್ಕಾಗಿ ಈಗೇನ್ ಮಾಡೋದು? 53 ವರ್ಷ ಆಗ್ಬಿಟ್ಟಿದೆ, ಇನ್ನೇನು ಮುಗೀತು ನಮ್ಮದು ಅನ್ಕೊಂಡು ಸುಮ್ಮನಿರ್ಲಿಲ್ಲ. ಇರ್ಲಿ, ಇನ್ನಾದ್ರೂ ಸಮಯ ಇದೆ ಅಲ್ವಾ. ಅದಕ್ಕೆ ಇನ್ನು ಮುಂದೆ ನಾನು ದೇಹ ಅಲ್ಲ, ಆತ್ಮ. ಆತ್ಮನಾದ ನಾನು ನನ್ನ ಆತ್ಮದ ಉನ್ನತಿಗೆ ಏನು ಬೇಕೋ ಅದನ್ನ ಸಾಧಿಸುವುದಕ್ಕಾಗಿ ನನ್ನ ಇಡೀ ಜೀವನವನ್ನು ಕಳೀತೇನೆ ಅಂತ ಹೇಳಿ 500-600 ಕೋಟಿ ಹಣದ ಸಂಪತ್ತಿನ ಸಾಹುಕಾರರು ಏನ್ ಮಾಡಿದ್ರು? ಆ ಎಲ್ಲ ಆಸ್ತಿಯನ್ನ ಯಾರಿಗೆ ಬರೆದ್ರು? ಅವರ ಮಕ್ಕಳಿಗೆಲ್ಲ ಹಂಚಿಬಿಟ್ರು. ಹಂಚಿ ಇವರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು, ಎಷ್ಟು ಬೇಕೋ ಅಷ್ಟು ಅಂದ್ರೆ ಅವರು ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ನ ಇಟ್ಟುಕೊಂಡು ಏನ್ ಮಾಡಿದ್ರು? ಅವತ್ತಿನಿಂದ ಉದ್ಯೋಗ, ಅವ್ರು ಮಾಡ್ತಾ ಇರುವ ಬಿಸ್ನೆಸ್ ಅನ್ನ ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಈ ಧ್ಯಾನವನ್ನ, ಜ್ಞಾನವನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರ ಜೊತೆಗೆ? ಪತ್ರಿಜಿ ಗುರುಗಳ ಜೊತೆಗೆ. ಎಲ್ಲಿ ಪತ್ರಿಜಿ ಗುರುಗಳು ಹೋಗ್ತಾರೋ ಅವ್ರ ಹಿಂದೆ ಒಂದು ಬ್ಯಾಗಲ್ಲಿ ಬುಕ್ಸ್ ತುಂಬಿಕೊಂಡು, ಬುಕ್ಸ್ ಹೊತ್ಕೊಂಡು ಅವ್ರ ಹಿಂದೆ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗೋದೇ ಇವರ ಕೆಲಸ ಆಗಿತ್ತು. ಎಲ್ಲಿ ಪತ್ರಿಜಿ ಗುರುಗಳು ಪ್ರವಚನವನ್ನು ಹೇಳ್ತಾರೆ, ಎಲ್ಲಿ ಜ್ಞಾನವನ್ನ ಹೇಳ್ತಾರೆ, ಅವಾಗೆಲ್ಲ ಇವರು ನೋಟ್ ಬುಕ್ ಇಟ್ಕೊಂಡು ಬರ್ಕೊಳ್ತಾ ಇದ್ರು. ಯಾಕೆ? ಪತ್ರಿಜಿ ಗುರುಗಳು ಹೇಳಿದ್ರು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ನೀನು ಜ್ಞಾನ ಸಂಪಾದನೆ ಮಾಡು, ನಿನ್ನ ಆತ್ಮಕ್ಕೆ ಬೇಕಾಗಿರುವುದು ಅದೇ. ಅದಕ್ಕೆ ಇವರು ಏನ್ ಮಾಡಿದ್ರು? ಎಲ್ಲೆಲ್ಲ ಪತ್ರಿಜಿ ಗುರುಗಳು ಜ್ಞಾನವನ್ನ ಹೇಳ್ತಾ ಇದ್ದಾರೋ ಆ ಜ್ಞಾನವನ್ನು ಬರಿತಾ 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 ಹೋದ್ರು. ಆ ಜ್ಞಾನದಿಂದ ಬರೆದು 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 ಎಲ್ಲ ನೋಟ್ ಮಾಡ್ಕೊಳ್ತಾ ಹೋದ್ರು. ಆ ಜ್ಞಾನವೇ ಇವತ್ತು ನಿಮ್ಮೆಲ್ಲರ ಕೈಯಲ್ಲಿರುವಂತಹ ಪುಸ್ತಕಗಳು, ಆತ್ಮಜ್ಞಾನದ ಪುಸ್ತಕಗಳು. ಆಗ ಅವರಿಗೆ ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 23-24 ವರ್ಷಗಳಿಂದ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾರೆ, ಧ್ಯಾನವನ್ನು ಹಂಚ್ತಾ ಇದ್ದಾರೆ. ಆತ್ಮಜ್ಞಾನವನ್ನ ಹಂಚಿ ಸಾವಿರಾರು ಜನ ಮಾಸ್ಟರ್ ಅನ್ನ ತಯಾರು ಮಾಡಿದ್ದಾರೆ. ಸಾವಿರಾರು ಜನ ಮಾಸ್ಟರ್ ಅನ್ನ ತಯಾರು ಮಾಡಿದ್ದಾರೆ. ಸುಮ್ಮನೆ ವಿಷಯ ಅಲ್ಲ. ಪತ್ರಿಜಿ ಗುರುಗಳು ಹೇಳಿದ್ರಂತೆ, ಹೇಳ್ತಾ ಇದ್ರು ಏನು?
ರಾಘವರಾವ್ ಅವರು PSSMಗೆ ಬಂದ ಮೇಲೇನೆ PSSM ಬೆಳೆದಿದ್ದು. ಅಲ್ಲಿವರೆಗೂ ಕೇವಲ ಕರ್ನೂಲಿಗೆ ಸೀಮಿತವಾಗಿತ್ತು. ಕರ್ನೂಲ್ ಪಿರಮಿಡ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಮೊದಲು ಅದು ಸೃಷ್ಟಿಯಾಗಿತ್ತು. ತುಳಸಿದಳ ಒಂದು ಪುಸ್ತಕದಲ್ಲಿ ಇದೆ ನೋಡಿ. ಮೊದಲು ಶುರುವಾಗಿದ್ದು ಕರ್ನೂಲ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅಂತ. ನಂತರ ಅದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಇಂಡಿಯಾ ಅಂತ ಆಗಿತ್ತು. ಅಲ್ಲಿವರೆಗೂ ಕೇವಲ ಅದು ಕರ್ನೂಲು ಅನ್ನೋ ಒಂದು ಡಿಸ್ಟಿಕ್ಕಿಗೆ ಮಾತ್ರ ಸೀಮಿತವಾಗಿತ್ತು. ಅಂದ್ರೆ ಅವರನ್ನ ನಾವು ಇವತ್ತು ಅಷ್ಟು ದೊಡ್ಡ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಅದರ ಹಿಂದೆ ಅಷ್ಟು ದೊಡ್ಡ ತ್ಯಾಗ ಇದೆ. ಅವರಿಗೆ ಅದೇನು ತಲೆ ಕೆಟ್ಟಿರ್ಲಿಲ್ಲ. ಆದ್ರೆ ಪರಮ ಸತ್ಯವನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡ್ರು. ನಿಜವಾಗಲೂ ಅವರು ಇಲ್ಲಿ ಏನು ಸಂಪಾದನೆ ಮಾಡ್ಬೇಕಿತ್ತು ಅದನ್ನ ಸಂಪಾದನೆ ಮಾಡಿದ್ರು. ಹಾಗಂತ ಏನ್ರಿ ಇದನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಇಷ್ಟರಲ್ಲೆಲ್ಲ ಮತ್ತೆ ಇದನ್ನ ಸಂಸಾರದಲ್ಲಿ ನಿರ್ವಾಣ ಅಂತೀವಿ, ನಾವು ಅದನ್ನೆಲ್ಲ ಬಿಡ್ಲಿಕ್ಕೆ ಆಗ್ತದ? ಮತ್ತೆ ಅದು ಹೇಗಿದು ಅಂತ ಹೇಳಿದ್ರೆ, ನೀನು ಬಿಡು ಅಂತ ಹೇಳ್ತಾ ಇಲ್ಲ, ಅದರಲ್ಲೇ ಮುಳುಗಿ ಹೋಗಿದ್ದೀಯಾ, ಜಾಗೃತನಾಗು. ಆದ್ರೆ ಆದರೂ ಕೂಡ ನೀನು ನಿನ್ನ ಜ್ಞಾನ ಸಂಪಾದನೆಗಾಗಿ ಸಮಯವನ್ನ ಮೀಸಲಿಡು. 10% ನೀನು ಗಮನ ಕೊಡ್ತಾ ಇದ್ದೀಯಾ ಜ್ಞಾನದ ಮೇಲೆ ಅಂದ್ರೆ 10% ಜ್ಞಾನ ಬರ್ತದಷ್ಟೆ. ಇನ್ನು 50% ದೃಷ್ಟಿ ಇಟ್ಟಿದ್ದೀಯ ಅಂದ್ರೆ 50% ಜ್ಞಾನ, 90% ಗಮನ ಇಟ್ಟಿದ್ದೀಯ ಅಂದ್ರೆ 90% ಜ್ಞಾನ ಬರ್ತದೆ. ಆದ್ದರಿಂದ ಮೊದಲು ನಮಗೆ ಎಷ್ಟು ಬೇಕು ಅನ್ನುವುದನ್ನು ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ನಾನು ಯಾರು, ನಮಗೆ ಏನು ಬೇಕಾಗಿದೆ, ಯಾವುದು ನಮಗೆ ಉಪಯೋಗಕ್ಕೆ ಬರುವಂಥದ್ದು, ಯಾವುದು ನಮಗೆ ಲಾಭವನ್ನು ಉಂಟು ಮಾಡುವಂಥದ್ದು. ಅಷ್ಟೇ ಅಲ್ಲ, ಯಾವುದು ಇಹಪರದಲ್ಲಿ ನಮಗೆ ಲಾಭವನ್ನ ತರುವಂಥದ್ದು. ಇಹಲೋಕದಲ್ಲೂ ಪರಲೋಕದಲ್ಲೂ ಲಾಭ ತರುವುದು ಯಾವುದು? ಜ್ಞಾನ ಒಂದೇ. ಆದರೆ ಧನ ಇಹದಲ್ಲಿ ಮಾತ್ರ ಉಪಯೋಗಕ್ಕೆ ಬರ್ತದೆಯೇ ಹೊರತು ಪರಲೋಕದಲ್ಲಿ ಧನಕ್ಕೆ ಬೆಲೆ ಅನ್ನೋದು ಇಲ್ಲ. ಹಾಗಾಗಿ ಮನುಷ್ಯ ಇಹಲೋಕವನ್ನ, ನಾವು ಭೂಮಿಯನ್ನ ಇಹಲೋಕವೇ ಶಾಶ್ವತ ಅಂತ ತಿಳಿದು ಪರಲೋಕವನ್ನ ಗಮನಿಸದೆ ನಮ್ಮ ಇಡೀ ಸಮಯವನ್ನ ಈ ಇಹಲೋಕದ ಭೋಗಗಳಲ್ಲಿ ನಮ್ಮನ್ನು ನಾವು ಏನ್ ಮಾಡ್ಕೊಂಡು ಬಿಡ್ತೀವಿ? ಸಮಯವನ್ನ ವ್ಯರ್ಥ ಮಾಡಿಕೊಂಡು ಬಿಡ್ತೇವೆ. ಹಾಗಾಗಿ ಈಗ ಏನ್ ಮಾಡಬೇಕು? ಗತಾಸೋ ನ ಗತಾಸೋಂಶ ನಾನು ಶೋಚಿಂತ ಪಂಡಿತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು, ನಿಜವಾದ ಜ್ಞಾನಿಯಾದವನು ಮರಣಿಸುವವನ ಕುರಿತಾಗಲಿ ಯಾವತ್ತೂ ಶೋಕಿಸುವುದಿಲ್ಲ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ, ಸತ್ತಿರುವುದು ಅವನ ದೇಹವೇ ಹೊರತು ಅವನ ಆತ್ಮ ಅಲ್ಲ. ಹಾಗಾಗಿ ಮನುಷ್ಯ ತನ್ನ ಇಡೀ ಜೀವನ ಇರುವುದು ಆತ್ಮದ ಉನ್ನತಿಯನ್ನ ಮಾಡಿಕೊಳ್ಳಿಕ್ಕಾಗಿ. ಆ ದಾರಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಮಾಯೆ ಎನ್ನುವುದು, ಅಜ್ಞಾನ ಅನ್ನುವುದು, ಅಂಧಕಾರ ಅನ್ನುವುದು ಯಾವ ರೂಪದಲ್ಲಿ ಆದರೂ ನಮ್ಮನ್ನು ಆವರಿಸಿಕೊಳ್ಳಬಹುದು. ಅದು ಗಂಡನ ರೂಪದಲ್ಲಿ, ಹೆಂಡತಿಯ ರೂಪದಲ್ಲಿ, ತಂದೆಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಮೊಮ್ಮಕ್ಕಳ ರೂಪದಲ್ಲಿ, ಇನ್ಯಾವುದೋ ಸ್ನೇಹಿತರ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲೋ, ಗಂಡಿನ ರೂಪದಲ್ಲೋ, ದುಡ್ಡಿನ ರೂಪದಲ್ಲಿ, ಇನ್ಯಾವುದೋ ರೂಪದಲ್ಲಿ ನಮ್ಮ ಮಾಯೆ ನಾವು ಸಾಧನೆ ಮಾಡದ ಹಾಗೆ ಕಟ್ಟಿ ಹಾಕಿ ಬಿಡಬಹುದು. ಆದರೆ ನಮ್ಮ ಮೊದಲ ಆದ್ಯತೆ ಯಾವುದಾಗಿರ್ಬೇಕು? ನನ್ನ ಆತ್ಮದ ಉನ್ನತಿಯೇ ನನ್ನ ಮೊದಲ ಆದ್ಯತೆ. ನಂತರ ಉಳಿದಿತ್ತು. ಹಾಗಾಗಿ ಯಾಕೆಂದ್ರೆ ಯಾರು ಇವತ್ತು ನಾವು ನೋಡ್ತಾ ಇದ್ದೇವೆ, ಏನೋ ಒಂದು ಕಾರ್ಯಕ್ರಮ ಇದೆ, ಧ್ಯಾನ ಕಾರ್ಯಕ್ರಮ ನಡೀತಾ ಇದೆ, ಬನ್ನಿ ಅಂದ್ರೆ, ಧ್ಯಾನ ಅಂದ್ರೆ ಏನು? ಮುಕ್ತಿ ಮಾರ್ಗ ಅಲ್ವಾ? ಮುಕ್ತಿ ಕರ್ಮ. ಅಲ್ಲಿ ನಡೆಯುವುದು ಏನು? ಆತ್ಮ ಉನ್ನತಿಯ ಕೆಲಸ. ಕರೆದ್ರೆ ಎಷ್ಟು ಜನ ನೆಪಗಳನ್ನ ಹೇಳ್ತಾರೆ. ಅಂದ್ರೆ ನನಗೆ ಕೆಲಸ ಇದೆ, ನನಗೆ ಇನ್ನೇನೋ
ನೀವು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ನನಗೆ ರಜೆ ಕೊಡಲ್ಲ, ನಂದು ಆ ಮದುವೆ ಇದೆ, ನಾಮಕರಣ ಇದೆ, ಸೀಮಂತ ಇದೆ, ಮತ್ತಿನ್ಯಾರೋ ಸತ್ತೋಗಿದ್ದಾರೆ, ಮತ್ತಿನ್ನೇನೋ ದೂರ ಆಗ್ತದೆ. ಹೀಗೆ ವಿಧ ವಿಧವಾದ ಕಾರಣಗಳನ್ನ ಹೇಳಿ ಆತ್ಮ ಉನ್ನತಿಯ ಒಂದು ಮಹಾ ಯಜ್ಞವನ್ನೇ ಹಾಳು ಮಾಡ್ಕೊಳ್ತಾರೆ. ಅವರಂತಹ ಪರಮ ಮೂರ್ಖರು ಇನ್ನೊಬ್ಬರಿಲ್ಲ. ಒಂದು ಧ್ಯಾನ ಮಹಾಯಜ್ಞವನ್ನ ಭಾಗವಹಿಸ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನ ಏನೋ ಹಾಳು ಮಾಡಿಕೊಂಡ್ರೆ ಅವರಷ್ಟು ಮಹಾಮೂರ್ಖರು ಯಾರಿಲ್ಲ. ಯಾಕೆಂದ್ರೆ ಒಂದು ಮಹಾಯಜ್ಞ ಅಂದ್ರೆ ಅಲ್ಲಿ ಎಷ್ಟೊಂದು ಜನ ಸಾಧಕರು ಬಂದಿರ್ತಾರೆ, ಎಷ್ಟೋ ಯೋಗಿಗಳು ಬಂದಿರ್ತಾರೆ, ಅದರ ಜೊತೆಗೆ ಎಷ್ಟೋ ಜನ ಹಾಸ್ಟೆಲ್ ಮಾಸ್ಟರ್ಸ್ಗಳು ಬಂದಿರ್ತಾರೆ, ಅಡಿಗೆ ಮನೆಯಲ್ಲೂ ಇರ್ತಾರೆ ಅವರು, ನಾವು ಅಕಾಮಡೇಶನ್ ರೂಮಲ್ಲೂ ಇರ್ತಾರೆ, ಧ್ಯಾನ ಮಾಡುವ ಕಾರ್ಯಕ್ರಮ ನಡೆಯುವ ಹಾಲಿನಲ್ಲೂ ಇರ್ತಾರೆ. ಎಲ್ಲೆಲ್ಲ ನಾವು ಇರ್ತೀವೋ ಅಲ್ಲೆಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳು ಇರ್ತಾರೆ. ನಮಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬಂದು ಸೇರಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಧ್ಯಾನ ಯಜ್ಞ ನಡೀತಾ ಇದೆ ಅಂದ್ರೆ ನಾವು ಜನರ ಮೇಲೆ ಕಣ್ಣಿರುವುದಕ್ಕಿಂತ ನಮ್ಮನ್ನ ಹಾಸ್ಟೆಲ್ ಮಾಸ್ಟರ್ಸ್ ಗಮನಿಸ್ತಾ ಇದ್ದಾರೆ ಅನ್ನುವ ಪರಿಜ್ಞಾನ ಇರಬೇಕು. ನಾವಲ್ಲ ಯಜ್ಞದಲ್ಲಿ ಹೋಗಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾಸ್ಟರ್ಸ್ ನೋಡ್ತಾ ಇರ್ತಾರೆ. ಏನ್ ಮಾಡ್ತಾರೆ? ನೋಡ್ತಾ ಇರ್ತಾರೆ. ಆ ಭಾಗ್ಯ ಬೇರೆ ಕಡೆಯಲ್ಲಿ ಸಿಗುವುದಿಲ್ಲ. ಮದುವೆ ಮನೆಗೆ ಹೋದ್ರೆ ಹಾಸ್ಟೆಲ್ ಮಾಸ್ಟರ್ ಸಿಗೋಲ್ಲ, ನಾಮಕರಣದ ಮನೆಗೆ ಹೋದ್ರೆ ಆ ಹಾಸ್ಟೆಲ್ ಮಾಸ್ಟರ್ಸ್, ಸೀಮಂತದ ಮನೆಗೆ ಹೋದ್ರೆ ಅಷ್ಟು ಜನ ಹಾಸ್ಟೆಲ್ ಮಾಸ್ಟರ್ಸ್ ಸಿಗೋದಿಲ್ಲ. ನೀನು ಧ್ಯಾನ ಮಾಡಕ್ಕೆ ಮನೆಯಲ್ಲಿ ಕುತ್ಕೊಂಡ್ರೆ ಅಷ್ಟು ಜನ ಹಾಸ್ಟೆಲ್ ಮಾಸ್ಟರ್ಸ್ ಬಂದು ನಿಂತ್ಕೊಳ್ಳಲ್ಲ ಅಲ್ಲಿ. ಅದೇ ಒಂದು ಧ್ಯಾನ ಯಜ್ಞಕ್ಕೆ ಹೋಗು, ಅಲ್ಲಿ ಅಷ್ಟು ಜನ ಮಾಸ್ಟರ್ಸ್ ಬರ್ತಾರೆ. ಅವರು ನಿನಗೆ ಜ್ಞಾನ ಬೋಧನೆ ಮಾಡ್ತಾರೆ. ನಿನ್ನ ಒಳಗಿನಿಂದಲೇ ನಿನಗೆ ಏನೆಲ್ಲ ನಿನ್ನ ಆತ್ಮ ಉನ್ನತಿಗೆ ಬೇಕೋ ಅದೆಲ್ಲವನ್ನು ಮಾಡಿಸ್ತಾರೆ. ಅಲ್ಲಿ ಕೂತು ಧ್ಯಾನ ಮಾಡುವಾಗ ಅವರು ಕೂಡ ನಿನಗೆ ಏನೆಲ್ಲ ಯಾವ ರೀತಿ ನಿನ್ನನ್ನ ಹೀಲಿಂಗ್ ಮಾಡಬೇಕು, ನಿನ್ನ ಮುಂದಿನ ಹಂತಕ್ಕೆ ಹೇಗೆ ನಿನ್ನ ಕರ್ಕೊಂಡು ಹೋಗಬೇಕು ಅನ್ನುವ ಪ್ರತಿಯೊಂದನ್ನು ನಿನಗೆ ಸಹಾಯ ಮಾಡ್ತಾರೆ. ಅವಾಗ ನಾವೆಲ್ಲ ಅವರ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಇಷ್ಟೆಲ್ಲ ಅನುಕೂಲತೆ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಥಮ ಆದ್ಯತೆ ಏನಾಗಿರ್ಬೇಕು? ನಮ್ಮ ಆತ್ಮದ ಉನ್ನತಿಯ ಕಾರ್ಯವೇ ಆಗಿರಬೇಕು. ಅಂದ್ರೆ ಒಂದು ಕಡೆ ಧ್ಯಾನ ಯಜ್ಞ ಇದೆ, ಒಂದು ಕಡೆ ಒಂದು ಮದುವೆ ಇದೆ. ಯಾವುದಕ್ಕೆ ಹೋಗ್ತೀಯಾ? ನೀನು ಈ ಮಾಯೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಮದುವೆಗೆ ಹೋಗ್ತೀಯಾ? ನಾನು ದೇಹ ಅಲ್ಲ ಆತ್ಮ, ನನ್ನ ಆತ್ಮ ಉನ್ನತಿ ಪ್ರಮುಖವಾದದ್ದು ಅಂತ ನೀನು ತಿಳ್ಕೊಂಡ್ರೆ ಏನ್ ಮಾಡ್ತೀಯಾ? ಒಂದು ಧ್ಯಾನ ಯಜ್ಞವನ್ನ ಅಟೆಂಡ್ ಮಾಡ್ತೀಯ. ಇಲ್ಲದೆ ಹೋದ್ರೆ ಒಬ್ಬ ಜ್ಞಾನಿಯಾದವನು ತನ್ನ ಆತ್ಮ ಉನ್ನತಿಯ ಎಲ್ಲಿ ಹೋದ್ರೆ ಆತ್ಮ ಉನ್ನತಿ ಆಗ್ತದೋ ಅದು ಅವನ ಮೊದಲ ಆದ್ಯತೆಯಾಗಿರ್ತದೆ. ಒಬ್ಬ ಅಜ್ಞಾನಿಗೆ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತಾನೆ? ಒಬ್ಬ ಸ್ಕೂಲಿಗೆ ಹೋಗ್ಬೇಕಾಗಿರೋ ಹುಡುಗ ಸ್ಕೂಲ್ ಬಿಟ್ಟು ಸಿನಿಮಾಗೋ ಇನ್ನೇನಕ್ಕೋ ಹೋದ್ರೆ ಹೇಗಿರ್ತದೋ ಅವನ ಜೀವನ, ಹಾಗೆ ಅಜ್ಞಾನದಲ್ಲಿ ನಾವು ಮದುವೆ ಮಾಡ್ಲಿಕ್ಕೋ ಇನ್ನೇನೋ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೋ ಅಂತ ಹೇಳಿ ಆತ್ಮ ಉನ್ನತಿಯ ಅವಕಾಶ ಇದ್ದರೂ ಹೋಗದೇ ಇದ್ದರೆ ನಾವು ಆ ಹುಡುಗನ ಹಾಗೆ ಏನಾಗ್ತೀವಿ? ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೇವೆ. ಹಾಗಾಗಿ ಏನ್ ಮಾಡ್ಬೇಕು? ಪ್ರಥಮವಾಗಿ ನಮ್ಮ ಆದ್ಯತೆ ನಮ್ಮ ಆತ್ಮದ ಉನ್ನತಿಯೇ ಆಗಿರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗಲಿಕ್ಕೆ ಸಾಧ್ಯ ಇದೆ. ಆಗ ಮಾತ್ರ ನಾವು ಈ ಜನನ ಮರಣ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಹೀಗೆ ಈ ಜನ್ಮದಲ್ಲಿ ಒಂದು ಸಂಸಾರ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಸಂಸಾರ, ಅದಕ್ಕೂ ಮುಂದಿನ ಜನ್ಮದಲ್ಲಿ ಇನ್ನೊಂದು ಸಂಸಾರ, ಅವಾಗ ಯಾರೋ ಗಂಡ, ಅವಾಗ ಯಾರೋ ಹೆಂಡತಿ, ಅವಾಗ ಯಾರೋ ಮಕ್ಕಳು, ಅವಾಗ ಇನ್ನೊಂದು ಸಮಸ್ಯೆ, ಅವಾಗ ಇನ್ನೊಂದು ಕೆಲಸ, ಅವಾಗ ಒಂದು, ಹೀಗೆ ಈ ಜಂಜಾಟ ಅನ್ನುವುದು ಯಾವತ್ತೂ ತಪ್ಪಿದ್ದಲ್ಲ. ನಿರಂತರವಾಗಿ ಸಂಸಾರ ಸಾಗರದಲ್ಲೇ ಈಜುತ್ತಲೇ ಇರಬೇಕು. ಎಲ್ಲಿಯವರೆಗೆ ನೀನು ಜ್ಞಾನ ಎನ್ನುವ ದೋಣಿಯನ್ನ ಆಶ್ರಯಿಸುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸಾರದ ಸಾಗರದಲ್ಲಿ ಪ್ರತಿ ಜನ್ಮದಲ್ಲೂ ಈಜಿ 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 ಕೊನೆಗೆ ದಡ ಸೇರ್ಲಿಕ್ಕಾಗದೆ ಮುಳುಗಿ ಸತ್ತು ಹೋಗ್ತೀಯ. ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು ಅಂತ ಮಹಾತ್ಮರು ಹೇಳ್ತಾ ಇದ್ದಾರೆ.
ನೀನು ದೇಹ ಅಲ್ಲ, ಆತ್ಮ ಅನ್ನುವುದನ್ನು ತಿಳಿದು ಆತ್ಮದ ಉನ್ನತಿಗಾಗಿ ಇಡೀ ನಿನ್ನ ಜೀವನವನ್ನು ಶ್ರಮಿಸು. ನಿನ್ನ ಪ್ರಥಮ ಆದ್ಯತೆ ನಿನ್ನ ಆತ್ಮದ ಉನ್ನತಿಯೇ ಆಗಿರಲಿ. ಅದರ ಭಾಗವಾಗಿ ನಾಳೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ಮಂಡಲ ಧ್ಯಾನ ಶುರುವಾಗ್ತಾ ಇದೆ. 48 ದಿವಸಗಳ ಕಾಲ ಈ ಮಂಡಲ ಧ್ಯಾನ. ಈ 48 ದಿನಗಳು ಕೂಡ ಅತ್ಯಂತ ಪ್ರಮುಖವಾದದ್ದು. ಹೀಗೆ ಬುದ್ಧನಿಗೆ ಜ್ಞಾನೋದಯ ಆಯಿತು ನೋಡಿ. ನಿಜವಾಗಲೂ ಶ್ರದ್ಧೆ ಇದ್ರೆ ನೀವು ಎಷ್ಟೋ ವರ್ಷ ಸಾಧನೆ ಮಾಡಬೇಕಾಗಿಲ್ಲ, ಕೇವಲ 48 ದಿನ ಸಾಕು. ಬುದ್ಧ 8 ವರ್ಷ ಸಾಧನೆ ಮಾಡಿದ, ಅವನಿಗೆ ಜ್ಞಾನೋದಯ ಆಗಲಿಲ್ಲ. ಯಾವಾಗ? ನಾನು ಜ್ಞಾನೋದಯವನ್ನು ಹೊಂದಲೇಬೇಕು, ಅಲ್ಲಿಯವರೆಗೆ ನಾನು ಹೇಳೋದಿಲ್ಲ ಅಂತ ಹೇಳಿ ಶ್ರದ್ಧೆಯಿಂದ ಕೂತ್ನೋ. ನಂತರ ನಿರಂತರ ಧ್ಯಾನದಲ್ಲಿ ಕೂತಾಗ 48 ದಿನಗಳ ನಂತರ ಹಗಲು ರಾತ್ರಿ ಕಂಟಿನ್ಯೂಸ್ ಆಗಿ ಕೂತಿದ್ದಾನೆ. ಯಾರು? ಬುದ್ಧ. ನಾನು ಈ ಜಾಗದಿಂದ ನನಗೆ ಜ್ಞಾನೋದಯ ಆಗುವವರೆಗೂ ಹೇಳುವುದಿಲ್ಲ ಅಂತ ನಾವು ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಂತೀವಲ್ವಾ, ಹಂಗೆ ನಿರಂತರವಾಗಿ ಊಟಕ್ಕೂ ಎದ್ದಿಲ್ಲ, ತಿಂಡಿಗೂ ಎದ್ದಿಲ್ಲ, ಒಂದಕ್ಕೂ ಎದ್ದಿಲ್ಲ, ಎರಡಕ್ಕೂ ಎದ್ದಿಲ್ಲ, ಮತ್ತೆ ಬೋಧಿ ವೃಕ್ಷದ ಕೆಳಗೆ ಕೂತವನು 48 ದಿವಸ ಏಳಲೇ ಇಲ್ಲ. ಕೊನೆಗೆ ಏನಾದ? 48ನೇ ದಿನಕ್ಕೆ ಜ್ಞಾನೋದಯವನ್ನು ಹೊಂದಿದ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ 48 ದಿವಸವೂ ಕೂಡ ಅವನು ಧ್ಯಾನ ಸ್ಥಿತಿಯಲ್ಲಿದ್ದ, ಜಾಗೃತ ಸ್ಥಿತಿಯಲ್ಲಿದ್ದ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ನೀವು 48 ದಿವಸ ನಿದ್ದೆ ಮಾಡಬೇಡಿ, ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿರಂತರವಾಗಿ ಧ್ಯಾನ ಮತ್ತೆ ಜ್ಞಾನ ಸಂಪಾದನೆ ಮಾಡಿ. ಹಗಲು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಧ್ಯಾನ ಮಾಡಿ. ರಾತ್ರಿಯಂತೂ ಪೂರ್ತಿ ಧ್ಯಾನ ಸಾಧನೆಯಲ್ಲಿ ನಿಮ್ಮ ಸಮಯವನ್ನ ಕಳೀರಿ. ಅದೇ 48 ದಿನದ ಮಂಡಲ ಧ್ಯಾನದ ಸಾಧನೆಯ ಮಹತ್ವ. ನಿಜವಾಗಲೂ ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ಖಂಡಿತ ಈ 48 ದಿನ ನಮ್ಮ ಇಡೀ ಬದುಕನ್ನ ಬದಲಾಯಿಸಬಹುದು. ಅಜ್ಞಾನದಿಂದ ನಮ್ಮನ್ನ ಜ್ಞಾನದ ಕಡೆಗೆ. ಹೇಗೆ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಏನು ಅಸತೋಮ? ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ. ಅಸತ್ಯದಲ್ಲಿ ಮುಳುಗಿದ್ದೀವಿ ನಾವು, ಮಾಯೆಯನ್ನೇ ನಿಜ ಅನ್ಕೊಂಡು ಮುಳುಗಿದ್ದೀವಿ. ಅದನ್ನು ಬಿಟ್ಟು ಯಾವುದರ ಕಡೆ ಹೋಗಬೇಕು? ಸತ್ಯದ ಕಡೆಗೆ. ಯಾವುದು? ಆತ್ಮವೇ ಸತ್ಯ, ಈ ದೇಹ ಅಸತ್ಯವಾದದ್ದು. ತಮಸೋಮ ಜ್ಯೋತಿರ್ಗಮಯ, ಈ ಮಾಯೆಯಲ್ಲಿ ಮುಳುಗಿ ಅಂಧಕಾರದಲ್ಲಿದ್ದೇವೆ. ಈ ಅಂಧಕಾರದಿಂದ ನಾವು ಬೆಳಕಿನೆಡೆಗೆ ಬರಬೇಕು, ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ. ನಂತರ ಏನಾಗ್ತದೆ? ಮೃತ್ಯೋರ್ಮ ಅಮೃತಂಗಮಯ. ಪ್ರತಿ ಅಜ್ಞಾನದಲ್ಲಿದ್ದಾಗಲೆಲ್ಲ ಮೃತ್ಯು ಅನ್ನುವ ಪಾಶದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ವಿ. ಯಾವಾಗ ನಾವು ಜ್ಞಾನವನ್ನ ಹೊಂದಿದೆವೋ ಆಗ ಈ ಮೃತ್ಯು ಅನ್ನುವ ಪಾಶವನ್ನ ಮೀರಿ ಏನಾದ್ವಿ? ಅಮೃತಂಗಮಯ, ಅಮೃತತ್ವವನ್ನ ಪ್ರಾಪ್ತಿ ಮಾಡಿಕೊಂಡಿವಿ. ಅಂದ್ರೆ ಮೋಕ್ಷವನ್ನ ಸಂಪಾದನೆ ಮಾಡಿದ್ವಿ. ಮತ್ತೆ ಹುಟ್ಟಿ ಬಾರದ ಸ್ಥಿತಿಯನ್ನು ತಲುಪಿದ್ವಿ. ಪೂರ್ಣಾತ್ಮರಾದ್ವಿ, ಪರಮಾತ್ಮರಾದ್ವಿ. ಅದನ್ನ ಸಾಧಿಸುವ ಒಂದು ಮಹಾಯಜ್ಞ ಯಾವುದೋ ನಾಳೆಯಿಂದ ನಡೀತಾ ಇದೆ. ಎಲ್ಲರೂ ಶ್ರದ್ಧೆಯಿಂದ ಇವತ್ತಿನಿಂದಲೇ ತಯಾರಿ ಮಾಡಿಕೊಂಡು ನಾಳೆಯಿಂದ 9 ಗಂಟೆಗೆ ಸರಿಯಾಗಿ ಜಾಯ್ನ್ ಆಗಿ 9ರಿಂದ 10 ಗಂಟೆವರೆಗೂ ಧ್ಯಾನ ಇರ್ತದೆ. ಅಷ್ಟರೊಳಗೆ ನಿಮ್ಮೆಲ್ಲಾ ಕೆಲಸಗಳನ್ನ ಮುಗಿಸಿಕೊಳ್ಳಿ. ಊಟವನ್ನ ಬಹಳ ಬೇಗ ಮಾಡಿ, ಒಂದು 7 ಗಂಟೆ ಒಳಗೇನೆ ಊಟ ಮಾಡಿ. ಆ ಊಟವನ್ನು ಕೂಡ ತುಂಬಾ ಲಿಮಿಟ್ ಆಗಿ ಮಾಡಿ. ಹೊಟ್ಟೆ ತುಂಬಾ ಮಾಡಬೇಡಿ, ಅರ್ಧಂಬರ್ಧ ಊಟ ಮಾಡಿ. ಅರ್ಧ ಹೊಟ್ಟೆ ಊಟ ಮಾಡಿ, ಬೇಗ ಊಟ ಮಾಡಿ. ಆಯ್ತಾ? ಬೇಗ ಊಟ ಮಾಡಿ ಕರೆಕ್ಟ್ 9 ಗಂಟೆಗೆ ಜಾಯ್ನ್ ಆಗಿ ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಬೇಕು. ನಿಮ್ಮಲ್ಲಿ ಬೇಗ ಪರಿವರ್ತನೆ ಬದಲಾವಣೆ ಬರಬೇಕು ಅಂದ್ರೆ ವಿಡಿಯೋ ಆನ್ ಮಾಡಿ ಧ್ಯಾನಾಸಕ್ತರಾಗಿ ಕೂತ್ಕೊಳ್ಳಿ. 10 ಗಂಟೆಯಿಂದ ಇನ್ನು ಮುಂದೆ 10ವರೆಗೆ ಇರೋಲ್ಲ, 10 ಗಂಟೆಯಿಂದಲೇ ಕ್ಲಾಸ್ ಇರ್ತದೆ. 10ರಿಂದ 11 ಗಂಟೆ ಅದ್ರೊಳಗೇನೆ ಎಲ್ಲ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲ ಮುಗಿತದೆ. ಈ ಸಾರಿ 48 ದಿನವೂ ಕೂಡ ಪ್ರತಿನಿತ್ಯವೂ ಒಂದೊಂದು ವಿಷಯವನ್ನ ತಗೊಂಡು ಬಂದು ಮೊದಲೇ ನಾವು ಅದನ್ನ ಸಿದ್ಧತೆ ಮಾಡಿ, ಯಾವ ವಿಷಯವನ್ನ ಪ್ರಮುಖವಾದದ್ದು, ಅದು ಭಗವದ್ಗೀತೆ ಇರ್ಬೋದು, ಉಪನಿಷತ್ತುಗಳಿರ್ಬೋದು, ಅಥವಾ ವೇದಗಳಿರ್ಬೋದು, ಯಾವುದರಿಂದಲೂ ಅತ್ಯಂತ ಅಥೆಂಟಿಕ್ ಆಗಿರುವಂತಹ ಸೋರ್ಸ್ ಇಂದ
ಪ್ರತಿನಿತ್ಯವೂ ಒಂದೊಂದು ಅದ್ಭುತವಾದ ಆತ್ಮಜ್ಞಾನದ ವಿಷಯವನ್ನು ತಗೊಂಡು ಬಂದು ನಾವು ಆ 48 ದಿವಸವೂ ಕೂಡ ಜ್ಞಾನದಲ್ಲೂ ನಾವು ಪರಿಪಕ್ವತೆಯನ್ನ ಹೊಂದುವ ಹಾಗೆ ಈ 48 ದಿವಸವನ್ನ ನಾವು ಒಂದು ಮಂಡಲ ನಿಜವಾಗಲೂ ಎಷ್ಟೋ ಆತ್ಮಗಳು ಉನ್ನತಿಯನ್ನು ಹೊಂದಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಕೊಡುವ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನ ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕು. ಹಾಗಾಗಿ ಯಾರು 48 ದಿವಸವೂ ಕೂಡ 9 ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಜಾಯ್ನ್ ಆಗಿ ಸಾಧನೆಯನ್ನು ಮಾಡ್ತಾರೋ ನಾವು ಅವ್ರನ್ನ ಮೊದಲನೇ ದಿವಸದಿಂದಲೇ ಏನ್ ಮಾಡ್ತೀವಿ, ಅಟೆಂಡೆನ್ಸ್ ಅನ್ನ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ಅವರು ಡೈಲಿ ಅಬ್ಸರ್ವ್ ಮಾಡಿ ಏನ್ ಮಾಡ್ತಾರೆ, ಅಟೆಂಡೆನ್ಸ್ ತಗೋತಾರೆ. ಯಾರು ಎಷ್ಟೊತ್ತಿಗೆ ಜಾಯ್ನ್ ಆಗ್ತಾರೆ ಅದು ನಿಮಗೆ ಗೊತ್ತಾಗಲ್ಲ, ಆದ್ರೆ ನಮ್ಮ ಹತ್ರ ರೆಕಾರ್ಡ್ಸ್ ಇರ್ತದೆ. ನಾವು ಯಾರು ಇದನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನ ಕೂಡ ಇಶ್ಯೂ ಮಾಡ್ತೀವಿ. ಅಂದ್ರೆ ಇವರು ಈ ಸಾಧನೆಯನ್ನ ಮಾಡಿ ಯಾವ ಸ್ಥಿತಿಯನ್ನು ತಲುಪಿದ್ದಾರೆ, ಮಾಸ್ಟರ್ ಆಗಿದ್ದಾರೆ ಅನ್ನುವುದಕ್ಕೆ ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ. ಅಷ್ಟೇ ಅಲ್ಲ, ಅವರಿಗೆ ಪ್ರೈಸ್ ಕೂಡ ಇರ್ತದೆ. ಅಷ್ಟೇ ಅಲ್ಲ, ಮುಂದೆ 24, 25, 26ರಂದು ಬಾಗಲಕೋಟೆಯಲ್ಲಿ 3 ದಿವಸ ಧ್ಯಾನ ಮಹಾಯಜ್ಞ ನಡೀತಾ ಇದೆ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ಆ ಧ್ಯಾನ ಮಹಾಯಜ್ಞದಲ್ಲಿ ಅವರಿಗೆ ನಾವು ಸನ್ಮಾನಿಸಿ ಆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಮ್ಮ ಗುರುಗಳ ಕೈಯಿಂದ ಏನ್ ಮಾಡ್ತೀವಿ, ಅವರಿಗೆ ಕೆಲವು ಬಹುಮಾನಗಳನ್ನು ಕೂಡ ಕೊಡ್ತೀವಿ, ಪುಸ್ತಕಗಳು, ಕ್ರಿಸ್ಟಲ್ಲು. ಆಯ್ತಾ? ಅಂದ್ರೆ ಆ ಸಾಧನೆ ಮಾಡಿದವರಿಗೆ. ಅಷ್ಟೇ ಅಲ್ಲ, ಮತ್ತೆ ನಾವು 5 ದಿನ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೇವೆ. ಅದಕ್ಕೆ ಅವರಿಗೆ ನೇರ ಎಂಟ್ರಿ. ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ನಾವು ಹಿಂದೆ ಮಾಡ್ತಾ ಇದ್ವಿ, ಕಣ್ಣಿಗೆ ಬಟ್ಟೆ ಕಟ್ಟಿ 3 ದಿವಸ ಕೂರಿಸ್ತಾ ಇದ್ವಿ, ಕಣ್ಣು ಓಪನ್ ಮಾಡೋ ಹಾಗಿಲ್ಲ, ನಿರಂತರ 3 ದಿವಸ. ಹಾಗೆ ನಾವು ನೆಕ್ಸ್ಟ್ ನಿರಂತರ 5 ದಿನಗಳ ಕಾಲ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್. ಅದು ಇನ್ನೂ ಲೇಟ್ ಇದೆ, ಆಯ್ತಾ? ಇನ್ನೊಂದು 3-4 ತಿಂಗಳ ನಂತರ ಆ ಒಂದು ಯಜ್ಞ ಇರ್ತದೆ. ಆದ್ರೆ ಅದರಲ್ಲಿ ಸಿಕ್ಕವರಿಗೆಲ್ಲ ಎಂಟ್ರಿ ಇರೋದಿಲ್ಲ. ನಾನು ಬರ್ತೇನೆ ಅನ್ನೋರಿಗೆ ಅಲ್ಲಿ ಎಂಟ್ರಿ ಇರೋಲ್ಲ. ಮತ್ತೆ ಯಾರು ಈ ಮಂಡಲ ಆದ್ಮೇಲೆ ಇನ್ನೊಂದು ಮಂಡಲ ಮಾಡ್ತೀವಿ, ಆ 2 ಮಂಡಲದಲ್ಲಿ ಒಂದು ಮಂಡಲದಲ್ಲಾದರೂ ಪೂರ್ಣತೆಯನ್ನ ಯಾರು ಸಾಧನೆ ಮಾಡ್ತಾರೋ, ಮತ್ತೆ ನೆಕ್ಸ್ಟ್ ಆ ಒಂದು 5 ದಿನದ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಲ್ಲಿ ಯಾರು 5 ದಿನವೂ ಕೂಡ ಬ್ಲೈಂಡ್ ಫೋಲ್ಡ್ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ, ಮಾಡ್ತೀವಿ ಅನ್ನುವ ಕಾನ್ಫಿಡೆನ್ಸ್ ಇದೆ, ಅವರಿಗೆ ಮಾತ್ರ ಅಲ್ಲಿ ನಾವು ಅವಕಾಶ ಕೊಡ್ತೀವಿ. ಅಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಕ್ವಾಲಿಟಿ ಇದ್ದವರಿಗೆ ಮಾತ್ರ ಅಲ್ಲಿ ಅವಕಾಶ. ಯಾಕೆಂದ್ರೆ 5 ದಿನ ಮಾಡಿದ್ರೆ ಅವರು ಸಾಮಾನ್ಯ ಮಾಸ್ಟರ್ ಆಗೋಲ್ಲ, ಅಸಾಮಾನ್ಯ ಮಾಸ್ಟರ್ ಆಗ್ತಾರೆ. ಯಾಕೆಂದ್ರೆ ನಾವು ಬೇಗ ಈ ಒಂದು ಇದಕ್ಕೆ ಬಂದಿದ್ದೆ 7 ದಿವಸ ಕೂತಿದ್ದೆ ನಾನು, ಹಗಲು ರಾತ್ರಿ ಕಂಟಿನ್ಯೂಸ್ ಬ್ಲೈಂಡ್ ಫೋಲ್ಡ್ ಮಾಡಿ 7 ದಿವಸ ಕಂಟಿನ್ಯೂಸ್ ಕೂತಿದ್ವಿ. ಆಮೇಲೆ ನಮ್ಮಲ್ಲಿ ಮಹಾಪರಿವರ್ತನೆ ಆಗಿತ್ತು. ಹಾಗಾಗಿ ಬ್ಲೈಂಡ್ ಫೋಲ್ಡ್ ಅನ್ನೋದು ಸಾಮಾನ್ಯ ಅಲ್ಲ. ನಮ್ಮಲ್ಲಿ ಒಂದೇ ಸಾರಿ ನಾವು ಪುಟದ ಹೇಳಬೇಕು ಅಂದ್ರೆ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅನ್ನೋದು ತುಂಬಾ ನಮಗೆ ಸಹಕರಿಸ್ತದೆ. ಅದರಲ್ಲೂ 3 ದಿನವನ್ನು ದಾಟಿ ನೆಕ್ಸ್ಟ್ ನಾವು ಏನು ಲೆವೆಲ್ಗೆ ಹೋಗ್ತೀವಲ್ವ, ಕಂಟಿನ್ಯೂ ಮಾಡ್ತೀವಲ್ವ, ಅವಾಗ ಬಹಳ ಪರಿವರ್ತನೆ ಬರ್ತದೆ. ಅಪ್ ಟು 3 ಡೇಸ್ ಅಷ್ಟೊಂದು ಚೇಂಜಸ್ ಇರೋಲ್ಲ. 3 ದಿನವನ್ನು ದಾಟಿ 4ನೇ ದಿವಸ, 5ನೇ ದಿವಸ, 6ನೇ ದಿವಸ, ಇನ್ನು 7 ದಿನಕ್ಕೆ ಹೋಗ್ಬಿಟ್ರಂತೂ ಮುಗ್ದೇ ಹೋಯ್ತು. ಅಂದ್ರೆ ಅಷ್ಟು ನಮ್ಮಲ್ಲಿ ಮಹಾಪರಿವರ್ತನೆ ಬರುವಂತ ಒಂದು ಸಾಧನೆ ಅದು. ನಾನು ಲಾಸ್ಟ್ 7 ದಿವಸ ಅಷ್ಟೇ ಮಾಡಿದ್ದೆ. 3 ದಿವಸ 4 ದಿವಸ ಮಾಡಿ ಲಾಸ್ಟಿಗೆ 7 ದಿವಸವರೆಗೂ ಮಾಡಿದ್ದೆ. ಆದ್ರೆ ನನ್ನಲ್ಲೂ ಇನ್ನೂ ಒಂದು ಆಸೆ ಇದೆ. ಹೇಗೆ ಅಂದ್ರೆ 48 ದಿವಸ ಮಾಡ್ಬೇಕು ಬ್ಲೈಂಡ್ ಫೋಲ್ಡ್ ಅಂತ. 48 ದಿವಸ ಬ್ಲೈಂಡ್ ಫೋಲ್ಡ್ ಮಾಡಬೇಕು ಅಂತ, ಸಾಧನೆ ಮಾಡ್ಬೇಕಂತ ಆಸೆ ಇದೆ. ಆಯ್ತಾ? ಅದು ಸದ್ಯಕ್ಕೆ ಅದಕ್ಕೆ ಸಪೋರ್ಟ್ ಬೇಕಾಗ್ತದೆ ಅಷ್ಟೇ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. 5 ದಿನ ಕೂತ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಇನ್ನು 7 ದಿನದ ಕಥೆ ಇರ್ಲಿ. ಅಂದ್ರೆ ಅಷ್ಟು ಡಿಫಿಕಲ್ಟ್ ಇರ್ತದೆ. ಅಂದ್ರೆ ಮನಸ್ಸು ಅಷ್ಟು ಗಟ್ಟಿ ಇರಬೇಕು, ಮತ್ತೆ ನಾವು ಈಗ ಧ್ಯಾನದಲ್ಲಿ ಅಷ್ಟು ಸಿದ್ಧಿಯನ್ನ ಸಾಧಿಸಿರ್ಬೇಕು. ಆಗ ಮಾತ್ರ ಅದು ಸಾಧ್ಯ ಆಗ್ತದೆ. ಹಂಗಾಗಿ ಆ ತರದನ್ನ ನಾವು ನೆಕ್ಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ಇದು ಹೆಲ್ಪ್ ಆಗ್ತದೆ. ಅಲ್ಲಿ ನಾವು ಒಂದು ಸೀಟ್ ಒಬ್ಬರಿಗೆ ಕೊಡ್ಬೇಕಂದ್ರೂ ಯೋಚನೆ ಮಾಡಿ ಅವರ ಕ್ವಾಲಿಟಿ ನೋಡಿನೇ ಕೊಡೋದು. ಅದು ಬೇಕಾದ್ರೆ 50 ಜನ ಬರ್ಲಿ, 100 ಜನ ಬರ್ಲಿ, ಜನ ಕಡಿಮೆ ಇದ್ರೂ
ಕ್ವಾಲಿಟಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಹಂಗಾಗಿ ಇದು ಬರೀ ಒಂದು ಸಾಧನೆ ನಾವು ಸಾಧಿಸಿದ್ವಿ ಅನ್ನೋದಕ್ಕಲ್ಲ, ಖಂಡಿತ ನಮ್ಮಲ್ಲಿ ಒಂದು ಮಹಾ ಪರಿವರ್ತನೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಪ್ರತಿಯೊಬ್ಬರು ಹೊರಗಡೆ ಏನು ಮಾತಾಡ್ತಾ ಇದ್ದಾರೆ, ಅದರ ಈ ಗುಡಾಕೇಶ ಧ್ಯಾನ, ಆ ಧ್ಯಾನ, ಈ ಧ್ಯಾನ ಅಂತ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾವು ಸಾಧನೆ ಮಾಡಿದ್ರೆ ಅದು ನಮಗೆ ಲಾಭ, ಅವ್ರು ಸಾಧನೆ ಮಾಡಿದ್ರೆ ಅವರಿಗೆ ಲಾಭ. ಅವ್ರು ಹೇಳಿದ್ರು ಅಂತ ನೀವು ಬಿಟ್ರೆ ನಿಮ್ಮ ಸಾಧನೆಯನ್ನು ನೀವೇ ಹಾಳು ಮಾಡ್ಕೊಂಡಂಗೆ ಆಗ್ತದೆ. ನನಗೂ ಹೇಳ್ತಾ ಇದ್ರು ಆರಂಭದಿಂದಲೂ ಕೂಡ, ಆದ್ರೆ ನನ್ನ ಸಾಧನೆ ನಾನು ಮಾಡ್ತಾನೆ ಇದ್ದೇನೆ, ನಾನು ದಿನದಿಂದ ದಿನಕ್ಕೆ ಬೆಳಿತಾನೆ ಇದ್ದೇನೆ, ಭಗವಂತನು ಕೂಡ ನನ್ನಿಂದ ಕೆಲಸ ಮಾಡಿಸ್ತಾನೆ ಇದ್ದಾನೆ. ಹೇಳ್ಕೊಂಡಿರೋರು ಇವತ್ತಿಗೂ ಕೂಡ ನಾವು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ, ನಾವು 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ವಿ, ನಾವು ಪತ್ರಿಜಿಯವರ ಜೊತೆಗೆ ಅದು ಮಾಡಿದ್ವಿ ಇದು ಮಾಡಿದ್ವಿ, ಅವರ ಅರ್ಹತೆಗೆ ಒಂದು ಯಜ್ಞವನ್ನು ಕೂಡ ಮಾಡ್ಲಿಕ್ಕಾಗಿಲ್ಲ. ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ನಮ್ಮ ಶ್ರದ್ಧೆ ಸಾಧನೆಯ ಮೇಲೆ ಇರಬೇಕೇ ಹೊರತು ಜನರ ಮಾತಿನ ಮೇಲೆ ಇರಬಾರದು. ಇವತ್ತು ಯಾರೆಲ್ಲ ನಮ್ಮ ಈ ಒಂದು ಸಾಧನೆಯನ್ನ ಅವಹೇಳನ ಮಾಡ್ತಾ ಇದ್ದಾರೋ ಎಲ್ಲರೂ ಈ ಸಾಧನೆಗೆ ಬರುವುದು ಅನಿವಾರ್ಯವಾಗ್ತದೆ ಮುಂದೊಂದು ದಿವಸ. ಆಯ್ತಾ? ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರಮ ಬೆಳೀತದೆ. ಎಲ್ಲರೂ ಸಾಧಕರು ಸಾಧನೆ ಮಾಡ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಸಾಧನೆಯನ್ನೂ ಕೂಡ ಮಾಡ್ತಾರೆ. ನಾವೆಲ್ಲರೂ ಈ ಒಂದು ಒಳ್ಳೆಯ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳೋಣ. ಆಯ್ತಾ? ಯಾರಿಗೆ ಪಾಪ ವಯಸ್ಸಾಗಿದೆ, ಏನೋ ಆರೋಗ್ಯ ಸಮಸ್ಯೆ ಇದೆ, ನಮಗೆ ಸೊಂಟ ನೋವು, ಕೂರ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋರು ಸೋಫಾಗಳನ್ನ ಬಳಸಿ ಸೋಫಾದಲ್ಲಿ ಕೂರುವುದು, ಕಂಫರ್ಟೇಬಲ್ ಆಗಿ ಸೋಫಾದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾರ್ಡ್ ಚೇರ್ಗಳಿಗಿಂತ, ಪ್ಲಾಸ್ಟಿಕ್ ಮರದ ವುಡ್ ಚೇರ್ಗಳಿಗಿಂತ ಆರಾಮಾಗಿ ಸೋಫಾದಲ್ಲೇ ಕೂತ್ಕೊಳ್ಳಿ. ಸೋಫಾದಲ್ಲಿ ಕೂತ್ರೆ ಅಂದ್ರೆ ಒತ್ತೋದಿಲ್ಲ, ಜಾಸ್ತಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬಹುದು ಸೋಫಾದಲ್ಲಿ. ಎರಡನೇದು ಆ ಆಮೇಲೆ ಅದೇ ಇನ್ನೊಂದು, ಕಡ್ಡಾಯವಾಗಿ 9 ಗಂಟೆಗೆ ನೀವು ಧ್ಯಾನಕ್ಕೆ ಜಾಯಿನ್ ಆಗೋದಕ್ಕಿಂತ ಮುಂಚೆ ಸ್ನಾನವನ್ನ ಮಾಡಲೇಬೇಕು. ಸ್ನಾನ ಮಾಡಿಯೇ ಕೂತ್ಕೊಳ್ಳೋದು. ಯಾಕೆ ಸ್ನಾನ ಮಾಡಲೇಬೇಕು ಅಂದ್ರೆ, ನೀವು ಊರೆಲ್ಲಾ ಸುತ್ತಿ ಬಂದಿರ್ತೀರಿ. ಆ ಊರೆಲ್ಲಾ ಸುತ್ತಿ ಬಂದಾಗ ಅಥವಾ ಮನೆಯವರೇ, ನಮ್ಮ ಆರ ಅನ್ನುವುದು ಪೊಲ್ಯೂಟ್ ಆಗಿರ್ತದೆ, ಅಂದ್ರೆ ನಮ್ಮ ಶಕ್ತಿ ವಲಯ ಗಲೀಜಾಗಿರ್ತದೆ. ಅದು ನಿಮ್ ಕಣ್ಣಿಗೆ ಕಾಣೋದು. ಅಂದ್ರೆ ಭಾವನೆಗಳು, ಬೇರೆಯವರ ಥಾಟ್ಸು, ಫೀಲಿಂಗ್ಸು, ಭಾವನೆಗಳು ನಮ್ಮ ಶಕ್ತಿ ವಲಯವನ್ನ, ಆರವನ್ನ ಪೊಲ್ಯೂಟ್ ಮಾಡಿರ್ತದೆ, ಅಂದ್ರೆ ಕೊಳಕು ಮಾಡಿರ್ತದೆ. ಯಾವಾಗ ನಾವು ಸ್ನಾನ ಮಾಡ್ತೀವೋ ಆವಾಗ ನಮ್ಮ ಆರ ಅನ್ನೋದು ಕ್ಲೀನ್ ಆಗ್ತದೆ. ಆರ ಕ್ಲೀನ್ ಆದಾಗ ನಾವು ಧ್ಯಾನಕ್ಕೆ ಕೂತ್ರೆ ನಮಗೆ ಧ್ಯಾನದಲ್ಲಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾರೇ ಆಗ್ಲಿ, ನಮಗೊಂದು ಅಭ್ಯಾಸ ಏನು ಅಂದ್ರೆ, ಮನೆಯಿಂದ ಹೊರಗೆ ಹೋಗುವಾಗ ಸ್ನಾನ ಮಾಡಿ ಹೋಗುವುದು ಅಭ್ಯಾಸ ಇದೆ, ಆದ್ರೆ ವಾಪಸ್ ಬಂದ್ಮೇಲೆ ಸ್ನಾನ ಮಾಡುವ ಅಭ್ಯಾಸ ಇಲ್ಲ. ಮನೆಯಿಂದ ಹೊರಗೆ ಹೋಗುವಾಗ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ಮನೆಯಿಂದ ಹೊರಗಿಂದ ಮನೆಗೆ ಬಂದ ಮೇಲೆ ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು. ಯಾಕೆ ಅಂದ್ರೆ ಹೊರಗಡೆ ವಿಭಿನ್ನ ರೀತಿಯ ಜಾಗದಲ್ಲಿ ಹೋಗಿರ್ತೀವಿ, ವಿಭಿನ್ನ ರೀತಿಯಲ್ಲಿ ಜನಗಳ ಜೊತೆಗೆ ಬೆರೆತಿರ್ತೀವಿ. ಒಬ್ಬೊಬ್ರು ಒಂದೊಂದು ರೀತಿಯ ಎಮೋಷನ್ಸ್, ಅಲ್ಲಿಯ ಒಂದು ಫೀಲಿಂಗ್ಸ್, ಮಾರ್ಕೆಟಿಗೆ ಹೋದ್ರೆ ಅಲ್ಲೊಂಥರ, ಹೀಗೆ ಏನೆಲ್ಲಾ ಸುತ್ತಾಡ್ಕೊಂಡು ಬಂದು ನಾವು ಅದೇ ಇದರಲ್ಲಿ ಬಂದು ಧ್ಯಾನ ಕೂತ್ಕೊಂಡು, ಗುರುಗಳೇ ನನಗೆ ಧ್ಯಾನ ಕುಂತ್ರೆ ಮನಸ್ಸೇ ನಿಂತಿಲ್ಲ, ಡಿಸ್ಟರ್ಬೆನ್ಸ್ ಆಗ್ತದೆ, ನನಗೆ ಅದಾಗ್ತದೆ ಇದಾಗ್ತದೆ ಅಂದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಧ್ಯಾನದಲ್ಲಿ ನಮಗೆ ಪರಿಪಕ್ವತೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ನಾನ ಮಾಡಿ ಧ್ಯಾನಕ್ಕೆ ಕೂರುವ ಅಭ್ಯಾಸ ಮಾಡಬೇಕು. ಒಂದ್ ವೇಳೆ ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಏನೇನೋ ಆಲೋಚನೆ ಬರ್ತಾ ಇದೆ, ಅದು ಎಷ್ಟೊತ್ತಾದ್ರೂ ಆಗಿರ್ಲಿ, ಸೀದಾ ಹೋಗಿ ಸ್ನಾನ ಮಾಡಿ ಬಂದು ಮತ್ತೆ ಪುನಃ ಕೂತ್ಕೊಳ್ಳಿ. ಯಾವಾಗ್ಲೇ ಆಗಿರ್ಲಿ. ಯಾಕೆ ಹಾಗಾಗ್ತದೆ ಅಂದ್ರೆ ನಮ್ಮ ಆರ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಸುಮ್ಮನೆ ಅದು ಆ ತರ ಡಿಸ್ಟರ್ಬೆನ್ಸ್ ಆಗುದಿಲ್ಲ. ಹಾಗಾಗಿ ಅದು ಹೆಂಗೆ ಪೊಲ್ಯೂಟ್ ಆಗ್ತದೆ ಅಂದ್ರೆ, ಬೇರೆಯವರ ಎಮೋಷನ್ಸ್, ಮಾತು ನಮ್ಮ ಆರವನ್ನ ಪೊಲ್ಯೂಟ್ ಮಾಡಿರ್ತದೆ. ಹಾಗಾಗಿ ಅದೊಂದು ನಿಯಮ. ಎರಡನೇದು, ಆಹಾರ ನಿಯಮವನ್ನ ಪಾಲನೆ ಮಾಡಿ. ಹೊರಗಡೆ ಆಹಾರವನ್ನ ತಿನ್ಬೇಡಿ, ಬೀದಿ ಸೈಡು ಹೋಟೆಲ್ ಆಹಾರಗಳನ್ನ ತಿನ್ಬೇಡಿ, ಬೇರೆಯವರು ನಾನ್ ವೆಜಿಟೇರಿಯನ್ ಇರುವವರ ಮನೆಯಲ್ಲಿ ಆಹಾರವನ್ನ ತಿನ್ಬೇಡಿ. ಆದಷ್ಟು ನಿಮ್ಮ ಮನೆಯಲ್ಲಿಯೇ ಆಹಾರ ತಿನ್ನಿ. ಅದರಲ್ಲೂ ವೆಜ್ ಯಾರು ವೆಜಿಟೇರಿಯನ್ ಇದ್ದಾರೆ ಅವರು ಮಾಡುವ ಆಹಾರವನ್ನೇ ತಿನ್ನಿ. ಒಂದು ಸಾರಿ ಏನಾದ್ರೂ ತಿನ್ನುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ ತಿನ್ನಿ. ಸಿಕ್ಕಲ್ಲಿ ಸಿಕ್ಕದು ಸಿಗ್ತದೆ ಅಂತ ಹೇಳಿ
ನೀವು ಗಪ ಗಪ ತಿಂದ್ರಿ ಅಂದ್ರೆ ಏನಾಗ್ತದೆ? ಏನಾಗ್ತದೆ? ನಮ್ಮ ಸಾಧನೆಗೆ ಅದು ಅಡೆತಡೆ ಆಗ್ತದೆ. ಒಂದ್ ವೇಳೆ ನಮ್ಮಲ್ಲಿ ತುಂಬಾ ಎನರ್ಜಿ ಇದೆ, ಸಾಧನೆ ಇದೆ ಅಂದ್ರೆ ಆಹಾರ ಕೂಡ ನಮಗೆ ಡಿಸ್ಟರ್ಬ್ ಮಾಡಲ್ಲ. ಸ್ವಲ್ಪ ವೇರಿಯೇಷನ್ ಆಹಾರ ಇದ್ರೂ ನಮಗೆ ಅದು ತೊಂದರೆ ಮಾಡಲ್ಲ. ಆದ್ರೆ ಸಾಧನೆಯ ದಾರಿಯಲ್ಲಿ ಇರುವವರಿಗೆ ಆಹಾರ ನಿಯಮ ಅನ್ನುವುದು ಬಹಳ 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 ಮುಖ್ಯ. ಹಾಗಾಗಿ ಆಹಾರ ನಿಯಮ ಪಾಲನೆ ಮಾಡಿ. ಇವು ಎರಡು, ಒಂದು ಸ್ನಾನ, ಆಹಾರ ನಿಯಮ, ಇವೆರಡು ಕರೆಕ್ಟ್ ಆಗಿದ್ರೆ ಧ್ಯಾನ ಮಾಡ್ಲಿಕ್ಕೆ ನಮಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆರಾಮಾಗಿ ನಾವು ಧ್ಯಾನ ಸಾಧನೆ ಮಾಡ್ಕೊಳ್ಬಹುದು. ಹೀಗೆ ಒಂದು ವೇಳೆ ನೀವು ರಾತ್ರಿ ಎಲ್ಲ ಆಗೋಲ್ಲ ಅನ್ನೋರು 9 ಗಂಟೆಗಂತೂ ಜಾಯ್ನ್ ಆಗ್ಬೋದು. 9 ರಿಂದ 10 ಗಂಟೆವರೆಗೂ ಧ್ಯಾನ ಮಾಡಿ. 10 ರಿಂದ 11 ಗಂಟೆವರೆಗೂ ಆತ್ಮಜ್ಞಾನದ ತರಗತಿ ಇರ್ತದೆ, ಒಳ್ಳೆ ಜ್ಞಾನ. ಸುಮ್ಮನೆ ಪುರಾಣದ ಪುಣ್ಯಕಥೆ ಕೇಳಿದಂಗೆ ಕೇಳಿಸ್ಕೊಳ್ಬೇಡಿ, ಅದನ್ನು ಬರ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಡೇ 1, ಡೇ 2, ಡೇ 3 ಅಂತ ಹೇಳಿ ಒಂದು ನೋಟ್ಬುಕ್ ಅನ್ನು ಮೇಂಟೈನ್ ಮಾಡಿ. ಮೊದಲನೇ ದಿವಸ ಏನ್ ಹೇಳಿದ್ರು, ಎರಡನೇ ದಿವಸ ಏನ್ ಹೇಳಿದ್ರು, ಮೂರನೇ ದಿವಸ ಏನ್ ಹೇಳಿದ್ರು, ಆ ಜ್ಞಾನವನ್ನೆಲ್ಲ ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ಶ್ರವಣ, ಮನನ, ನಿಧಿಧ್ಯಾಸ ಅಲ್ವಾ? ಶ್ರವಣ ಕೇಳಿದ ಮೇಲೆ ಅದು ಮನನ ಆಗ್ಬೇಕು ಅಂದ್ರೆ ಯಾವುದಾದ್ರೂ ಒಂದು ಭಾಗದಲ್ಲಿ ಅದು ಇದ್ರೆ ಮನನ ಆಗ್ತದೆ. ಇಲ್ಲಾಂದ್ರೆ ಶ್ರವಣ ಒಂದ್ ಕಡೆ ಕೇಳಿ ಒಂದ್ ಕಡೆ ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಅದು ಮನನ ಆಗಬೇಕು. ಮನನ ಆಗೋದು ಯಾವಾಗ? ಇನ್ನೊಂದ್ಸಾರಿ ತೆಗೆದು ನೋಡಿದಾಗ ಮನನ ಆಗ್ತದೆ. ಎಲ್ಲಿ? ಪುಸ್ತಕದಲ್ಲಿ ಇರ್ತದೆ. ನೀವು ಬರ್ಕೊಂಡಿದ್ರೆ ಇರ್ತದೆ, ಇಲ್ಲ ಅಂದ್ರೆ ಇಲ್ಲ. ಕೇಳುವಾಗ ಚೆನ್ನಾಗಿರ್ತದೆ, ಗುರುಗಳೇ ಏನ್ ಕ್ಲಾಸು, ಅದ್ಭುತ ಕ್ಲಾಸು, ಬಹಳ ಚೆನ್ನಾಗಿ ಹೇಳಿದ್ರಿ. ನಾಳೆ ಕೇಳಿದ್ರೆ ಏನೂ ಇಲ್ಲ, ಗೋವಿಂದ. ನಾಡೋದು ಕೇಳಿದ್ರಂತೂ ಏನೋ ಹೇಳಿದ್ರಿ ಗುರುಗಳೇ, ಆದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ ಅನ್ನೋದೊಂದು ಹೇಳ್ಬಿಟ್ರೆ ಅಲ್ವಾ? ಹಂಗೆ ಬರೆದುಕೊಳ್ಳುವ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಬುಕ್ಸ್ ಅಲ್ಲಿ ಸಿಗ್ತದಲ್ವಾ, ಪುಸ್ತಕದಲ್ಲಿ ಸಿಗ್ತದೆ, ಅದನ್ನ ಯಾಕೆ ಬರ್ಕೊಳ್ಬೇಕು ಅಂತಾನೂ ಹೇಳ್ಬೋದು. ಎಷ್ಟೋ ವಿಷಯಗಳು ಪುಸ್ತಕದಲ್ಲಿ ಇಲ್ಲದ ವಿಷಯಗಳು ಒಳಗಿಂದ ಬರ್ತಾ ಇರ್ತದೆ. ಆ ವಿಷಯಗಳನ್ನ ಕೆಲವೊಮ್ಮೆ ನೀವು ಹುಡುಕಿದ್ರೂ ಸಿಗುವುದಿಲ್ಲ. ಎಷ್ಟೋ ಸಾರಿ ನಮಗೆ ಅನಿಸ್ತದೆ, ಇದನ್ನೆಲ್ಲೋ ನಾನು ಓದಿಲ್ಲಲ್ಲ, ಇದನ್ನ ಹೇಗೆ ಬಂತು ವಿಷಯ ಅಂತ ಹೇಳಿ. ಹಾಗಾಗಿ ಅದಕ್ಕೆ ಹೇಳೋದು, ಕೆಲವೊಮ್ಮೆ ಆತ್ಮದಿಂದ ಬರ್ತಾ ಇರ್ತವೆ, ಅಂದ್ರೆ ಪರಮಾತ್ಮನಿಂದ ಒಳಗಿಂದ ಬರ್ತಾ ಇರ್ತದೆ ಕೆಲವೊಂದು ವಿಷಯಗಳು. ಹಂಗಾಗಿ ಯಾರೇ ಸ್ವಾಧ್ಯಾಯ ಮಾಡಲಿ, ಅದರಲ್ಲೂ ಗುರುಗಳು ಸ್ವಾಧ್ಯಾಯ ಮಾಡುವಾಗ ಅದನ್ನ ಬರೆದಿಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು. ಬರೆದಿಟ್ಟುಕೊಂಡು ಅದನ್ನು ಸುಮ್ಮನೆ ಬರಿತಾ ಹೋಗೋದಲ್ಲ, ನಮ್ಗೆ ಯಾವಾಗ ಸಮಯ ಸಿಗ್ತದೆ ಅವಾಗ ತೆಗೆದು ನೋಡ್ಬೇಕು. ಅದನ್ನ ಮನನ ಅಂತ ಹೇಳ್ತೀವಿ. ಮನನ, ನಿಧಿಧ್ಯಾಸ, ಅದನ್ನ ಅಳವಡಿಸಿಕೊಳ್ಳಬೇಕು. ಬರೀ ಜ್ಞಾನ ಪುಸ್ತಕಕ್ಕೆ ಸೀಮಿತ ಆದರೆ ಏನೂ ಪ್ರಯೋಜನ ಇಲ್ಲ. ಭಗವದ್ಗೀತೆ ಪಾರಾಯಣಕ್ಕೆ ಸೀಮಿತ ಆದರೆ ಏನೂ ಪ್ರಯೋಜನ ಇಲ್ಲ. ನಾವು ಅಳವಡಿಸಿಕೊಂಡ್ರೆ ಮಾತ್ರ ಭಗವದ್ಗೀತೆಯು ಸಾರ್ಥಕವಾಗ್ತದೆ. ಹಾಗಾಗಿ ನಾಳೆಯಿಂದ, ಇವತ್ತಿನಿಂದಲೇ ತಯಾರಿ ಮಾಡಿ. ಯಾರೆಲ್ಲ ಸಾಧನೆ ಮಾಡಬೇಕನ್ನೋ ಆಸೆ ಇದೆ ಅವರಿಗೆಲ್ಲ ತಿಳಿಸಿ, ಹೇಳಿ, ಕಳಿಸಿ, ಫಾರ್ವರ್ಡ್ ಮಾಡಿ. 9 ರಿಂದ 10 ಗಂಟೆ ಧ್ಯಾನ, 10 ರಿಂದ 11 ಗಂಟೆ ಕ್ಲಾಸು, 11 ರಿಂದ 12 ಗಂಟೆವರೆಗೂ ಧ್ಯಾನ ಮಾಡಬಹುದು. ಮತ್ತೆ ಪುನಃ ಧ್ಯಾನ ಶುರುವಾಗ್ತದೆ. ಎಷ್ಟೊತ್ತಾಗ್ತದೆ ಅಷ್ಟೊತ್ತವರೆಗೂ ಧ್ಯಾನ ಮಾಡಿ. ಅಟ್ಲೀಸ್ಟ್ 12 ಗಂಟೆವರೆಗೂ ಧ್ಯಾನ ಮಾಡಿ. 12 ಗಂಟೆ ಅಥವಾ 1 ಗಂಟೆ. ತುಂಬಾ ಕಷ್ಟ ಆಗ್ತಾ ಇದೆಯಾ? ಆಗೋದೇ ಇಲ್ವಾ? ತುಂಬಾ ಆಗೋದೇ, ಕೈ ಕಾಲು ಗಟ್ಟಿ ಇದ್ದವರಿಗೆ ನಾನು ಹೇಳ್ತಾ ಇಲ್ಲ. ದೇಹ, ವಯಸ್ಸು ಎಲ್ಲಾ ಗಟ್ಟಿ ಇದ್ದು, ಆರೋಗ್ಯ ಗಟ್ಟಿ ಇದ್ದವರಿಗೆಲ್ಲ ಇದು. ವಯಸ್ಸಾಗಿದೆ, ಏನೋ ಅನಾರೋಗ್ಯ ಸಮಸ್ಯೆ ಇದೆ, ನನಗೆ ಅಲ್ಲಿ ನೋವಿದೆ, ಇಲ್ಲಿ ನೋವಿದೆ ಅನ್ನುವವರಿಗೆ ಮಾತ್ರ. ಯಾಕೆಂದ್ರೆ ಮೇಲೆ ಯಮಧರ್ಮರಾಜನು ಕೇಳಲ್ಲ, ನನಗೆ ವಯಸ್ಸಾಗಿತ್ತು, ನನ್ನ ಸೊಂಟ ಮುರಿದು, ನಿನ್ ಕರ್ಮ, ನೀನ್ ಮಾಡಿದೋ ಇಲ್ವೋ ಅಷ್ಟೇ, ಅದನ್ನೇ ಕೇಳೋದು. ಯಾಕೆ? ದೇವರೆಲ್ಲ ಚೆನ್ನಾಗಿ ಕೊಟ್ಟಾಗ ಏನ್ ಮಾಡಿದೆ ನೀನು? ಅವಾಗ ಮಾಡೋದು ಬಿಟ್ಟೆ ಬೇರೆ ಇನ್ನೇನೋ ಮಾಡಿದೆ. ಲಾಸ್ಟಿಗೆ ಎಲ್ಲ ತನ್ನ ಕೆಲಸ ಕಳ್ಕೊಂಡಾಗ, ಅದ್ರ ಶಕ್ತಿ ಕಳ್ಕೊಂಡಾಗ ನೀನು ಮಾಡಕ್ ಹೋಗಿ ಅದು ಆಗ್ಲಿಲ್ಲ, ಇದಾಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾರು ಹೊಣೆ? ಹಂಗಾಗಿ ಆ ಥರ ಎಲ್ಲ ನೆಪ ಹೇಳಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಕೊನೆಗೆ ಪುನಃ 3 ಗಂಟೆಗೆ ಜಾಯ್ನ್ ಆಗಬೇಕು. ಯಾರಿಗೆ ಮಾಡ್ಲಿಕ್ಕೆ ಆಗೋಲ್ಲ ಅನ್ನೋ ವಯಸ್ಸಾದವರು ಪುನಃ ಬೆಳಗಿನ ಜಾವ 3 ರಿಂದ 6 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ 3 ತಾಸು ಧ್ಯಾನ, ಅದಕ್ಕಾದ್ರೂ ಜಾಯ್ನ್ ಆಗ್ಬೇಕು. ಮಧ್ಯ ಒಂದ್ 2-3 ತಾಸು ಬೇಕಾದ್ರೆ
ಮಲಗಿಕೊಳ್ಳಿ. ಯಾರೋ ವಯಸ್ಸಾದವರಿಗೆ, ದೇಹ ಸಪೋರ್ಟ್ ಮಾಡಲ್ಲ ಅನ್ನೋವರಿಗೆ. ಆಮೇಲೆ ನೀವು ಜೂಮ್ ಇಂದ ಎಕ್ಸಿಟ್ ಆಗಿ ಹಾಗೆಲ್ಲ ಕುತ್ಕೊಳ್ಬಾರ್ದು. ಕರೆಕ್ಟ್ ಆಗಿ ಜಾಯ್ನ್ ಆಗ್ಬೇಕು. ಯಾಕೆಂದ್ರೆ ಇಲ್ಲೇನ್ ಮ್ಯೂಸಿಕ್ ಇರಲ್ಲ, ಏನಿರಲ್ಲ. ಆದ್ರೆ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗಿರ್ತೀರಿ. ನಾವು ನೋಡ್ತಾ ಇರ್ತೀವಿ ಎಚ್ಚರ ಆದಾಗೆಲ್ಲ ಯಾರ್ಯಾರು ಜಾಯ್ನ್ ಆಗಿದ್ದಾರೆ, ಯಾರೆಲ್ಲ ಮಾಡ್ತಾ ಇದ್ದಾರೆ. ಏನ್ ವಿಡಿಯೋ ಆನ್ ಮಾಡಿ ಕುತ್ಕೋಬೇಕಾಗಿಲ್ಲ. ಕ್ಲಾಸ್ ನಡೆಯುವಾಗ ಮಾತ್ರ ವಿಡಿಯೋ ಆನ್ ಮಾಡಿ ಕುತ್ಕೊಳ್ಳಿ. ಓಕೆ ಮಾಸ್ಟರ್ಸ್, ಇಷ್ಟು ವಿಷಯ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ 6 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಮಾಸ್ಟರ್ಸ್ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯವನ್ನು ಮಾಡ್ತಾರೆ. ಅವಾಗಲೂ ಕೂಡ ಯಾರು ಬೇಕಾದರೂ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯವನ್ನು ಮಾಡಬಹುದು. ಬೇರೆ ಟೈಮಲ್ಲಿ 2 ಗಂಟೆಗೂ ಕ್ಲಾಸ್ ಇರ್ತದೆ, 6 ಗಂಟೆಗೂ ಕ್ಲಾಸ್ ಇದೆ. ಸಜ್ಜನ ಸಾಂಗತ್ಯ ಸ್ವಾಧ್ಯಾಯವನ್ನು ಮಾಡಿ. ಅದು ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ, ರಾತ್ರಿ ಕ್ಲಾಸಿಗೆ ಶ್ರದ್ಧೆಯಿಂದ ಜಾಯಿನ್ ಆದ್ರೆ ಅದು ಸಾಧ್ಯ ಆಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ಲದೆ ಹೋದ್ರೆ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಇದ್ರೆ ಇದೇ ಜನ್ಮವನ್ನೇ ಕೊನೆಯ ಜನ್ಮ ಮಾಡಿಕೊಳ್ಳಬಹುದು. ನಿಜವಾಗ್ಲೂ ಶ್ರದ್ಧೆ ಇದ್ರೆ 48 ದಿನ ಸಾಕು ಜ್ಞಾನೋದಯವಾಗ್ಲಿಕ್ಕೆ. ಶ್ರದ್ಧೆ ಇಲ್ಲದೆ ನೀವು 16 ವರ್ಷ ಪ್ರಯತ್ನ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು. ಓಕೆ, ವೆರಿ ಗುಡ್.